ಗಾಯತ್ರಿ, ಜನ್ಮದಿನದ ಶುಭಾಶಯಗಳು. ಗಾಯತ್ರಿ, ಅದ್ಗೆ ದೀರ್ಘ ಸುಮಂಗಲಿಯಾಗಿ 100 ಕಾಲ ಬಾಳಮ್ಮ. ಎಲ್ಲಿ ಆನು ಅಣ್ಣ ಆನು ಕೊಡು ಕೊಡು. ಎಲ್ಲಿ ನೀ ಅನ್ನು. ವೆರಿ ಗುಡ್. ಕನಕಯ್ಯ, ಪಾಯಸ ತಗೊಳ್ಳೋ. ನನಗ್ ಬೇಡ. ಯಾಕೆ? ಮೊಂಬತ್ತಿ ಆರಿಸ್ಬಿಟ್ಟು ಕೇಕ್ ಕಟ್ ಮಾಡಿ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಗಾಯತ್ರಿ ಅಂತ ಕೂತ್ಕೊಂಡು ಹಾಡೋದು ಬಿಟ್ಟು ಇದೇನಿದು? ಮೊಂಬತ್ತಿ ಆರಿಸಿ ಕೇಕ್ ಕಟ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ಕಣೋ, ಅದು ಪಾಶ್ಚಿಮಾತ್ಯ ಸಂಸ್ಕೃತಿ. ದೀಪ ಬೆಳಗಿ ನಮ್ಮ ಮುಂದಿನ ಜೀವನ ಪ್ರಕಾಶಮಯವಾಗಿ ಬೆಳಗಲಿ ಅಂತ ದೇವರನ್ನ ಬೇಡ್ಕೊಂಡು ಹಿರಿಯರ ಆಶೀರ್ವಾದ ಪಡೆಯೋದೇ ನಮ್ಮ ಭಾರತೀಯ ಸಂಸ್ಕೃತಿ. ನಿಧಾನ. ಅಯ್ಯೋ ನಿಧಾನಮ್ಮ. ಹುಟ್ಟಹಬ್ಬಕ್ಕೆ ಅಂತ ಹೊಸ ಕಾರ್ ಕೊಡ್ಸಿದ್ದಾರೆ, ಇವತ್ತಾದ್ರೂ ಸ್ವಲ್ಪ ನಿಧಾನ ಕೊಡ್ಸಮ್ಮ. ಏಯ್, ನೀ ಸ್ವಲ್ಪ ಸುಮ್ನೆ ಕುತ್ಕೋತೀಯಾ? ನಿಧಾನ ಕೊಡ್ಸಮ್ಮ. ಬ್ರೇಕಿರೋದು ಯಾತಕ್ಕೆ? ಸ್ವಲ್ಪ ಉಪಯೋಗಿಸ್ಬಾರ್ದ? ಕನಕಯ್ಯ, ಲೈಫ್ ಅಲ್ಲಿ ಕಾರಲ್ಲಿ ಬ್ರೇಕ್ಗಳೇ ಇರಬಾರ್ದು, ಸರಾಗವಾಗಿ ಸಾಗ್ಬೇಕು. ಅಮ್ಮ, ಬ್ರೇಕ್ಗಳಿಲ್ದೆ ಜೀವನಾನೂ ಇಲ್ಲ, ಕಾರೂ ಇಲ್ಲ. ಅದು ನಿನ್ ಫಿಲಾಸಫಿ. ನಂದಲ್ಲ, ಜೀವನ ತತ್ವ ಅದು. ಅಮ್ಮ, ಗಾಯತ್ರಮ್ಮ, ನಿಧಾನ. ಈಗೇನು, ನಾನ್ ಡ್ಯಾಶ ಹೊಡೆದೆ? ಅಯ್ಯೋ, ಅವ್ರಿಗೆ ಏನಾಯ್ತು? ಏನಾಯ್ತಾ? ದುಡ್ಡಿನ ಮದ. ಸೈಕಲ್ ತುಳ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಆಯಮ್ಮ ಹಿಂದ್ಗಡೆಯಿಂದ ಬಂದು ಕಾರಲ್ಲಿ ಗುದ್ಬಿಟ್ಟವಳೆ. ನೀವ್ ನೋಡಿದ್ರೇನ್ರಿ ಕಾರ್ ಗುದ್ದಿದ್ದು? ಸೈಕಲ್ ಬಂದು ಕಾರ್ ಡ್ಯಾಶ್ ಹೊಡೆದಿದ್ದು. ಯಾರೇ ಡಿಕ್ಕಿ ಹೊಡೆದ್ರು, ಕಾರ್ನವರೇ ಬಂದು ಡಿಕ್ಕಿ ಹೊಡೆದ್ರು ಅಂತ ಹೇಳ್ಬಿಡೋದಾ? ಮೇಡಮ್, ನೀವೇ ಡ್ಯಾಶ್ ಹೊಡೆದು ನನ್ ಮೇಲೆ ಹಾಕ್ತಾ ಇದೀರಾ? ಹೌದೌದು, ಇವ್ರದೇನ್ ತಪ್ಪಿಲ್ಲ, ಹುಡುಗಿದೇ ತಪ್ಪು. ನಾನೊಬ್ಳೆ ಸಿಕ್ಕಿದೀನಿ ಅಂತ ಎಲ್ರೂ ಸೇರಿ ನನ್ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ? ಅಯ್ಯಯ್ಯೋ, ಆಗಿದ್ದಾಗೋಯ್ತು, ಯಾಕೆ ಹೇಳ್ತಾ ಇದ್ದೀರಾ? ಹೇಳಿ ಮೇಡಮ್, ಹೇಳಿ. ನಿಮ್ ಹೆಸರೇನು? ನೋಡಿ, ನೀವೆಲ್ಲ ಇರ್ಬೇಕಾದ್ರೆ ನನ್ ಕೈ ಹಿಡ್ತಿದ್ದಾನೆ, ಹೆಸರು ಬೇರೆ ಕೇಳ್ತಾ ಇದ್ದಾನೆ. ನೋಡಿದ್ರ, ಇದೆಲ್ಲ ಬೇಕು ಅಂತಲೇ ಮಾಡಿರೋದು. ಸಾರಿ ಸಾರಿ. ಎಲ್ಲ ಮಾಡ್ಬಿಟ್ಟು ಈಗ ಸಾರಿ ಅನ್ಬಿಟ್ರೆ? ಯಾವ್ದೋ ಒಂದು ತಗಡ್ ಸೈಕಲ್ ತಗೊಂಡ್ ಬಂದು ಬೇಕು ಅಂತ ಡ್ಯಾಶ್ ಹೊಡೆದು ದುಡ್ಡು ಕಿತ್ಕೊಳಕ್ಕೆ ಮಾಡಿರೋ ಪ್ಲಾನ್ ಇದು. ತಾತ ತಾತ, ನೀವೇ ಹೇಳಿ, ನೀವ್ ಹಿರಿಯರು, ನೀವೇ ತೀರ್ಮಾನ ಹೇಳಿ. ಹೌದಮ್ಮ, ಹೌದು. ಈಗೆಲ್ಲ ಮಾಡ್ತಾರೆ ಅಂತ ಒಂದು ಇಂಗ್ಲಿಷ್ ಪೇಪರ್ ಅಲ್ಲಿ ಓದಿದ್ದೆ. ಈಗ ಇದನ್ನೇ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ತಾತ. ಅಂಕಲ್ ಅಂಕಲ್ ಅಂಕಲ್, ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು? ಇಂಥವ್ರನ್ನೆಲ್ಲ ಕತ್ತನ್ ಪಟ್ಟಿ ಹಿಡ್ಕೊಂಡು ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು. ಏಯ್, ನಡೆ ಆ ಪೊಲೀಸ್ ಸ್ಟೇಷನ್ಗೆ. ಬಿಡಯ್ಯ, ಬಿಡ್ರಿ, ನಾನಂತವನಲ್ಲ. ನೋಡಿದ್ರ ತಾತ, ನೋಡಿದ್ರ ಅಂಕಲ್, ಪೊಲೀಸ್ ಅಂದ ತಕ್ಷಣ ಹೆಂಗೆ ಪ್ಲೇಟೇ ಚೇಂಜ್. ನೀನು ಒಳ್ಳೆಯವಳಮ್ಮ, ನೀನು ಹೋಗಮ್ಮ, ನಾವು ನೋಡ್ಕೊತೀವಿ, ಪರವಾಗಿಲ್ಲ, ಹೋಗಮ್ಮ. ಈ ಮುದ್ಯಾನು ಅರೆ ಮುದ್ಯಾನು ಇದೇ ಚಾನ್ಸ್ ಅಂತ ಮೈ ಮುಟ್ತಾರೆ. ಜೊಲ್ ಪಾರ್ಟಿ. ಯಾವ್ದಾದ್ರು ಆಸ್ಪತ್ರೆಗೆ ಹೋಗಿ ಬ್ಯಾಂಡೇಜ್ ಕಟ್ಟೋಸ್ಕೋ. ನಡೀರಯ್ಯ ಎಲ್ರು. ಕ್ಲೋಸಾ? ಕನಕಯ್ಯ, 2 ತುಟ್ಟು ಕಣ್ಣೀರ್ ಸುರಿಸಿದ ತಕ್ಷಣ ಕೇಸೇ ಉಲ್ಟಾ. ಒಟ್ನಲ್ಲಿ ನೇಣು ತಪ್ತು. ಹೆಂಡತಿ ಮಕ್ಕಳು ಮಾಡಿದ ಪುಣ್ಯ. ಬನ್ನಿ. ಎಲ್ಲಿಗೆ? ಕೂತ್ಕೋ. ತಿರ್ಗಾನ ಹೊರಡಿ.
ಯಾರಿಗೋ ಕಾದಿದೆ ಗ್ರಹಚಾರ. ಅವಳು ಮಾಡಿರೋ ಗಾಯ ಮೈಗಲ್ಲ, ಈ ಹೃದಯಕ್ಕೆ. ಈ ಗಾಯಕ್ಕೆ ಔಷಧಿನ ಅವಳೇ ಕೊಡ್ಬೇಕು. ಓ ಶ್ರೀಧರ್. ಹಾಯ್ ಶ್ರೀಧರ್. ಓ ಶ್ರೀಧರ್, ತುಂಬಾ ಪೆಟ್ಟಾಯ್ತಾ? ಇಲ್ಲ, ಚಿಕ್ಕೇಟೆ. ಯಾರು ಆಕ್ಸಿಡೆಂಟ್ ಮಾಡಿದ್ದು? ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಆಕ್ಸಿಡೆಂಟ್ ಆದ ಗಾಬರಿನಲ್ಲಿ ಕಾರ್ ನಂಬರ್ ನೋಟ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಕಂಪ್ಲೇಂಟ್ ಕೊಡ್ಲಿಲ್ಲ. ಕಾರ್ ಓಡಿಸ್ತಾ ಇದ್ದವನು ಕುಡಿದು ಬಿಟ್ಟಿದ್ದ. ಅಬ್ಬಾ, ಥ್ಯಾಂಕ್ ಗಾಡ್. ಸದ್ಯ ನಿಮ್ಗೇನೂ ಆಗ್ಲಿಲ್ವಲ್ಲ, ಅಷ್ಟೇ ಸಾಕು. ಶ್ರೀಧರ್, ನೀವು ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ. Is it? ಶ್ರೀಧರ್, ಹೌದು ಶ್ರೀಧರ್. ವಿಶ್ ಯು ಸ್ಪೀಡಿ ರಿಕವರಿ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ನಾನು ಹೀಗೆ ಸುಮ್ಮನೆ ಇದ್ರೆ ಈ ಹುಡುಗಿರ ನನ್ನನ್ನು ಓವರ್ಟೇಕ್ ಮಾಡ್ಬಿಡ್ತಾರೆ. ಹಲೋ. ಥ್ಯಾಂಕ್ ಯು. ಹಲೋ, ಐ ಆಮ್ ಗಾಯತ್ರಿ. ವಾಟ್ಸ್ ಯುವರ್ ನೇಮ್? ಶ್ರೀಧರ್. ಶ್ರೀಧರ್, ನೈಸ್ ನೇಮ್. ಮತ್ತೆ ಭೇಟಿ ಆಗ್ತೀನಿ. ಓಕೆ. ನಡೀರೆ, ಕಾರ್ ಕೂತ್ಕೊಳ್ಳಿ, ನಡೀರೆ. ಏ ಕನಕಯ್ಯ, ಅಯ್ಯ, ನಿನ್ನ ನಾನು ಯಾಕೆ ಇಟ್ಕೊಂಡಿರೋದು? ನಿಮ್ ತಂಗಿ ಗಾಯತ್ರಮ್ಮ ಅವ್ರನ್ನ ಕಾರಲ್ಲಿ ಕಾಲೇಜಿಗೆ ಕರ್ಕೊಂಡು ಬರೋದಕ್ಕೆ, ಹೂವಿನ ಹಾಗೆ ನೋಡ್ಕೊಳ್ಳೋದಕ್ಕೆ. ಆದ್ರೆ ನೀನು ಮಾಡ್ತಾ ಇರೋದೇನು? ನಾನು ನಾನೇನ್ ಮಾಡ್ದೆ? ಏನು ಮಾಡಿದ್ಯಾ? ನನ್ ತಂಗಿ ಕಾರಲ್ಲಿ ಕೂತಿರುವಾಗ ಡ್ಯಾಶ್ ಹೊಡೆದಿದ್ದು ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೇನು? ಅಯ್ಯ, ಅದು ಕಾರ್ನ ಸ್ಪೀಡಾಗಿ ಓಡಿಸ್ಬೇಡ ಅಂತ ಎಷ್ಟು ಹೇಳಿದ್ರು ನನ್ ಮಾತು ಕೇಳಿದ್ಯಾ? ಅಣ್ಣ, ನಾನಂತೂ ನನ್ ಜೀವನ ಕೈಯಲ್ಲಿ ಹಿಡ್ಕೊಂಡೇ ಕೂತಿದ್ದೆ. ಅಯ್ಯೋ, ಅದು ಬ್ರೇಕ್ ಇರೋದ್ ಯಾಕೆ, ಅದನ್ನ ಹಾಕು ಅಂತ ಎಷ್ಟು ಹೇಳಿದ್ರು. ಅಮ್ಮ, ಕಾರ್ ಓಡಿಸೋದು ನೀವ್ ನನ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಸಲು ಬ್ರೇಕ್ ನ ಉಪಯೋಗಿಸ್ಲೇಬಾರ್ದು, ಸರಾಗವಾಗಿ ಓಡಿಸ್ಬೇಕು. ಜೀವನದಲ್ಲೂ ಬ್ರೇಕ್ಗಳೇ ಇರಬಾರ್ದು ಅಂತ ಒಂದು ದೊಡ್ಡ ಲೆಕ್ಚರೇ ಕೊಟ್ಟ. ಅದು ಏ ಮುಚ್ಚು ಬಾಯ್. ಅಷ್ಟೇ ಅಲ್ಲಣ್ಣ, ನೀನ್ ಹೀಗ್ ಕಾರ್ ಓಡಿಸಿದ್ರೆ ನಾನು ಅಣ್ಣನ ಹತ್ರ ಹೇಳ್ತೀನಿ ಎಂದೆ. ಅದಕ್ಕೆ ಅವನೇನಂತ ಗೊತ್ತಾ? ಏನಂದ? ಯಾರ ಹತ್ರ ಬೇಕಾದ್ರೂ ಹೇಳಿ, ನನಗೇನ್ ಭಯ ಅಂದ. ಹಾಗಂದ? ಬಡವ ರಾಸ್ಕಲ್. ಅಷ್ಟೇ ಅಲ್ಲಣ್ಣ, ಇನ್ನು ಏನೇನೇನೇನೋ ಅಂದ. ಇಷ್ಟು ವರ್ಷದಿಂದ ನಿಮ್ಮಲ್ಲಿ ಕೆಲಸ ಮಾಡ್ತೀನಿ, ಹಾಗೇನಾದ್ರೂ ಅಂತೀನ? ಮುಚ್ಚ ಬಾಯಿ. ಅಂದ್ರೆ ಇವಳು ಇಷ್ಟೊತ್ತು ಹೇಳಿದ್ದು ಸುಳ್ಳು ಅಂತೀಯ? ಸಾಧ್ಯವೇ ಇಲ್ಲ. ಅವಳನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನ್ನ ತಂಗಿ ಕಣೋ, ಅಲ್ಲಲ್ಲ, ಶಿ ಇಸ್ ಮೈ ಡಾಟರ್. ನನ್ನ ಮಗಳು ಕಣೋ. ಅಯ್ಯ, ದಿನ ಕಾರ್ ಓಡಿಸೋದು ಅವ್ರೇನೆ. ಆ? ಅಯ್ಯೋ ನಿನ್ ಬಾಯ್ ಬಿದ್ದೋಗ. ನನ್ ಮಗಳು ಕಾರ್ ಓಡಿಸ್ತಾಳ? ಅವಳು ಕನಸದಲ್ಲೋ ಕಾರ್ ಓಡ್ಸಕ್ ಬರಲ್ವಲ್ಲೋ. ನೀನ್ ನೋಡ್ಬೇಡಮ್ಮ, ನೋಡಮ್ಮ, ಸುಮ್ನೆ ನನ್ನ ಮೇಲೆ ಏನೇನೋ ಹೇಳ್ತಿದ್ದಾನೆ. ಗಾಯತ್ರಿ, ಅಳಬೇಡ ಕಣೆ. ನನ್ನ ಕಣ್ಣಲ್ಲಿ ಒಂದು ಹನಿ ನೀರ್ ಬಿದ್ರು ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲಮ್ಮ, ಏನೋ ಪಾಪ ಮುದುಕ ಅಂತ ಕೆಲಸಕ್ಕೆ ಇಟ್ಕೊಂಡ್ರೆ ನನ್ನ ತಂಗಿ ಮೇಲೆ ಅಪವಾದ ಹೊರಿಸ್ತಾ ಇದೀಯಾ? ಇನ್ನೊಂದು ಸಾರಿ ಹೀಗೇನಾದ್ರೂ ಮಾಡಿದ್ರೆ ನೀನೇನ್ ಮಾಡ್ತೀನಿ ಗೊತ್ತಾ? ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ. ಗಾಯತ್ರಿ, ಹೋಗಮ್ಮ, ಹೋಗ್ರಷ್ಟ ಹೋಗೆ ಕರ್ಕೊಂಡು ಹೋಗವಳ. ನಡಿಯಮ್ಮ, ನೀನ್ ನಡಿಯಮ್ಮ, ನಡಿ. ಏ ಕನಕಯ್ಯ, ಅಯ್ಯ, ಬಾಯ್ಲಿ. ಇಲ್ಲ, ನಾ ಕೆಲಸ ಬಿಟ್ಟು ಹೋಗ್ತೀನಿ. ಬಾರೋ ಇಲ್ಲಿ. ಕನಕಯ್ಯ, ನಿಂದೇನು ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಅಯ್ಯ, ನೋಡು, ಗಾಯತ್ರಿನ ನನ್ನ ಜೀವ ಅಂತ ತಿಳ್ಕೊಂಡಿದ್ದೀನಿ ಕಣೋ. ಅವಳು ಹೊಡಿಲಾರೆ, ಬೈಲಾರೆ, ಅದಕ್ಕೆ ನಿನ್ನನ್ನು ಬೈತಿದ್ದು. ನಿಮ್ಮಿಬ್ರು ಪ್ರೀತಿ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಿರೋದು ನಾನು. ಅದಕ್ಕೆ ಕ್ಷಮೆ ಕೇಳ್ತಿದ್ದೇನಲ್ಲಪ್ಪ. ಅಯ್ಯ, ತಾವು ಧಣಿ, ಅಷ್ಟು ದೊಡ್ಡ ಮಾತು ಆಡಬಾರ್ದು. ಅದಕ್ಕೆ ತಗೋ, ನೀನ್ ಬಯಸ್ಕೊಂಡಿದ್ದಕ್ಕೆ ಭಕ್ಷಿಸು. ದಿನ ಹೀಗ್ ಕೊಡೋದಾದ್ರೆ ದಿನ ಬಯಸ್ಕೊಡೋಕ್ ತಯಾರು. ಹೊಡಿತೀನಿ ನೋಡು. ಒದ್ರೆ 2,000. ನೀನ್ ಇಲ್ಲಿಂದ ಹೋಗೋದಕ್ಕೆ ಏನ್ ತಗೋತೀಯ? ಅಯ್ಯ, ಒಂದೇ ಒಂದು ಒಳ್ಳೆ ಮಾತು.
ಅಮ್ಮ ಆಕ್ಸಿಡೆಂಟ್ ಕೇಸು ಕಂಬ ಹತ್ತು ಕೂತ್ ಬಿಟ್ಟಿದೆ. ರೀ ಯಾಕ್ರಿ ಆ ಕಂಬ ಹತ್ಕೋತಿದ್ದೀರಾ? ಕೆಳಗಿಳಿರಿ. ನನ್ ಕಂಡ್ರೆ ಅಷ್ಟು ಭಯನಾ? ಛೇ ಛೇ ಛೇ, ಹೆದರಿಕೆ ನಿಮ್ಮನ್ನ ಕಂಡ್ರೆ ಅಲ್ಲ, ನಿಮ್ ಕಾರ್ನ ಕಂಡ್ರೆ. ಕಾರು ಕನ್ಕಯ್ಯ ಕಾರ್ ತಗೊಂಡು ಹೋಗು. ಒಳ್ಳೆ ಕಂಬದ ಕೇಸ್ ಇದು. ಈ ಕೆಳಗಿಳಿರಿ. ಅಯ್ಯಯ್ಯೋ ಅಬ್ಬ, ಅಯ್ಯಯ್ಯೋ ಅಬ್ಬ, ಶ್ರೀಧರ್, ಅಬ್ಬ, ಅಯ್ಯೋ. ಅಪ್ಪ ಏನಾಯ್ತ್ರಿ? ನೀವು ನನ್ನನ್ನು ಮುಟ್ಟಿದ ಹಾಗೆ ಒಂಥರ ಆಯ್ತು. ಓ, ನಾನು ಈಗ ತಾನೇ ಕರೆಂಟ್ ಕಂಬದಿಂದ ಇಳಿದ್ನಲ್ಲ, ಆ ಕರೆಂಟ್ ನಿಮ್ಗೂ ಪಾಸ್ ಆಗಿರ್ಬೇಕು. ಅಬ್ಬ, ಅಯ್ಯೋ ಬೇಡ ರೀ, ಮತ್ತೆ ಶಾಕು. ಒಂದ್ಸಲ ಹೊಡೆದಿದೆಯಲ್ಲ, ಮತ್ತೆ ಹೊಡೆಯಲ್ಲ ಬಿಡಿ. ಅಬ್ಬ, 1 2 ಏನ್ರಿ ಲೆಕ್ಕ ಹಾಕ್ತಾ ಇದ್ದೀರಾ? ಎಷ್ಟು ಹೆಜ್ಜೆ ಹಾಕೋಕ್ಕಾಗುತ್ತೋ ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ಅಬ್ಬಾ, 3 4 5 6 7. ಶ್ರೀಧರ್, 7 ಹೆಜ್ಜೆಗಳನ್ನ ಒಟ್ಟಿಗೆ ಹಾಕ್ಬಿಟ್ಟಿದೀವಿ. ನಾವು ಬಾಳು ಪೂರ್ತಿ ಹೀಗೆ ಒಬ್ಬರ ಹೆಗಲಿಗೆ ಒಬ್ಬರ ಹೆಗಲ್ ಕೊಡ್ತಾ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ತಾ ನಡಿಬೇಕು. ಅಬ್ಬಾ, ಇದೇನ್ರಿ ನೀವ್ ಬರೀ 220 ವೋಲ್ಟ್ಸ್ ಅಂತಿದ್ರೆ 440 ವೋಲ್ಟ್ ಶಾಕ್ ಕೊಡ್ತಾ ಇದೀರಲ್ಲ. ಅಯ್ಯಯ್ಯಪ್ಪ. ಅಯ್ಯಯ್ಯಬ್ಬನೂ ಇಲ್ಲ, ಕುಯ್ಯಯ್ಯಬ್ಬನೂ ಇಲ್ಲ. ಲವ್ ಅಟ್ ಫಸ್ಟ್ ಸೈಟ್. ನಾನ್ ನಿಮ್ ಡ್ಯಾಶ್ ಹೊಡೆದ ಕ್ಷಣದಿಂದ ನಿಮ್ಮೇಲ್ ಪ್ರೀತಿ ಪ್ರೇಮ ಹುಟ್ಟಿದೆ. ಅಯ್ಯಯ್ಯೋ, ಇದು 840 ವೋಲ್ಟ್ ಶಾಕು. ಹಾಗಾದ್ರೆ ನೀವು ನನ್ನನ್ನ ಪ್ರೀತಿಸಲ್ವಾ? ಹಾಗಂತ ಅಂದವನ್ ಯಾವನು? ನಿನ್ನಂತ ಸುಂದರವಾದ ಹುಡುಗಿ ಐ ಲವ್ ಯು ಅಂತಂದ್ರೆ ಆಗಲ್ಲ ಅನ್ನೋನು ಗಂಡ್ಸೆ ಅಲ್ಲ. ಅಂದ್ರೆ ನೀವು ನನ್ನನ್ನ ಐ ಲವ್ ಯು. ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ಸ್ ಅ ಲಾಟ್. ಹಾಯ್ ಹಾಯ್. ಸೈಲೆನ್ಸ್. ಸಾರಿ, ಪಿಕ್ನಿಕ್ ನೀವು ಬರ್ತಾ ಇಲ್ವಂತೆ, ಯಾಕೆ? ಸಿಂಪಲ್, ದುಡ್ಡಿಲ್ಲ ಅದಕ್ಕೆ. ದುಡ್ಡನ್ನ ನಾನ್ ಕೊಡ್ತೀನಿ. ನೀನೇ ಕೊಡ್ಬೇಕು. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ. ಗಾಯತ್ರಿ, ಸೈಲೆನ್ಸ್. ನೀವು ನನ್ ಜೊತೆ ಬರ್ತಾ ಇದ್ದೀರಾ ಅಷ್ಟೇ. ಅಲ್ಲ ಗಾಯತ್ರಿ. ಏನು ಈ ಪುಸ್ತಕ ಓದ್ತಾ ಇದ್ದೀರಾ? ಎಸ್. ನಮ್ ಕಾಲೇಜ್ ಡೇಗೆ ಇದನ್ ಬೇಸ್ ಮಾಡಿ ಒಂದು ಡಾನ್ಸ್ ಡ್ರಾಮಾ ಮಾಡ್ಬೇಕು, ಅದಕ್ಕೆ. ಏನು ರಾಯರು ವಾತ್ಸಾಯನನ್ನೇ ಮೀರ್ಸೋ ತರ ಇದೆ? ನಿನ್ ಸಹಕಾರ ಇದ್ರೆ ವಾತ್ಸಾಯನ ಬರವಣಿಗೆಗೆ ಹೊಸ ವಿಷಯಗಳನ್ನ ಒದಗಿಸ್ತೀನಿ. ಅದಕ್ಕೆ ರಿಹಾರ್ಸಲ್ ಪಿಕ್ನಿಕ್ ನಲ್ಲಿ. ಇದಕ್ ನೀನ್ ಒಪ್ಕೊಂಡ್ರೆ ನಾನ್ ಪಿಕ್ನಿಕ್ ಬರ್ತೀನಿ. ಯು ನಾಟಿ. ರಿಸಲ್ಟ್ ಏನಾಯ್ತು? ಫಸ್ಟ್ ರ್ಯಾಂಕ್. ಕಂಗ್ರಾಚುಲೇಷನ್.
ಕಂಗ್ರ್ಯಾಚುಲೇಷನ್ಸ್. ಸೇಮ್ ಟು ಯು. ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ನನ್ ಗಿಫ್ಟ್. ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಲ್ಲ, ನನ್ಗೊಂದಿಲ್ವಾ? ಒಂದಲ್ಲ 1000 ಕೊಡ್ತೀನಿ. ಸಾಕು ಶ್ರೀಧರ್, ಸಾಕು. ಶ್ರೀಧರ್, ಕ್ಯಾಂಟೀನ್ ಅಲ್ಲಿ ನಿಮ್ಗೋಸ್ಕರ ಫ್ರೆಂಡ್ಸ್ ಎಲ್ಲ ಎದುರು ನೋಡ್ತಾ ಇದ್ದಾರೆ. ಇವತ್ತಿಂದ ಎಲ್ಲ ಬೇರೆ ಬೇರೆ ಆಗ್ತಾ ಇದ್ದಾರೆ. ಕೊನೆ ದಿವ್ಸನಾದ್ರೂ ಎಲ್ರ ಜೊತೆ ಮಾತಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಇಲ್ಲ ಗಾಯತ್ರಿ, ಎಲ್ಲರನ್ನೂ ಕಳ್ಕೊತಾ ಇರೋದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. 4 ವರ್ಷ ಫ್ರೆಂಡ್ಸ್ ಆಗಿದ್ದವರು ದೂರವಾಗ್ತಿದ್ದಾರೆ ಅಂತ ತಿಳಿದು ಬೇಜಾರ್ ಮಾಡ್ಕೊತಾ ಇದ್ದೀರಲ್ಲ, ಇನ್ನು ನಾನ್ ದೂರವಾದ್ರೆ? ಹಾಗೆಲ್ಲ ಮಾತಾಡ್ಬೇಡ ಗಾಯತ್ರಿ. ಆ ಮಾತು ಕೇಳಿದ್ರೇನೆ ನನ್ನ ಎದೆ ಒಡೆದೋಗುತ್ತೆ. ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಮಾತು ಕೊಡು. ಮನಸ್ ಕೊಟ್ಟವಳಿಗೆ ಮಾತ್ ಕೊಡೋದ್ ಕಷ್ಟನಾ? ನನ್ನನ್ನ ನೀನ್ ಬಿಟ್ಟು ಹೋಗೋದಿಲ್ಲ ತಾನೇ? ನಮ್ಮಿಬ್ಬರ ಪ್ರೇಮದ ಫಲವಾಗಿ ನಾನು ಹೊಟ್ಟೆಲ್ ಬೆಳೀತಿರೋ ಮಗುವಿನ ಸಾಕ್ಷಿಯಾಗಿ. ಗಾಯತ್ರಿ, ಇಸ್ ಇಟ್? ಹೌದು. ಅದಕ್ಕೆ ಇನ್ ಮುಂದೆ ನಾವಿಬ್ರು ಬೇರೆ ಆಗೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಾವೀಗ್ಲೇ ಮದುವೆ ಆಗೋಣ. ನಮ್ಮಣ್ಣ ನಮ್ಮ ಮದುವೆಗೆ ಒಪ್ಕೊಳ್ಳೋದಿಲ್ಲ ಶ್ರೀಧರ್. ಹಾ? ಮತ್ತೇನ್ ಮಾಡೋದು? ನಿಮ್ ಜೊತೆ ಹುಟ್ಟು ಬಟ್ಟೆಲೆ ಓಡ್ ಬರೋಕ್ ನಾನ್ ರೆಡಿ. ನಾವಿಬ್ರು ಬದುಕೋಕೆ ಯಾವ್ದಾದ್ರೂ ಒಂದು ಕೆಲ್ಸ ನೋಡ್ಕೋಬೇಕು ನೀವು. ಹೌದು ಗಾಯತ್ರಿ, ಕೆಲಸ ಸಿಕ್ಕಿದ ತಕ್ಷಣ ಮದುವೆ. ಹಲೋ ಗಾಯತ್ರಿ, ನಾನು ಶ್ರೀಧರ್ ಮಾತಾಡ್ತಿರೋದು. ನಿಮ್ಗೊಂದು ಗುಡ್ ನ್ಯೂಸ್, ನಂಗೆ ಕೆಲಸ ಸಿಕ್ತು. ರಿಯಲಿ? ಕಂಗ್ರ್ಯಾಚುಲೇಷನ್ಸ್. ದೇವ್ರು ದೊಡ್ಡವನು. ಅಷ್ಟೇ ಕಟುಕ ಕೂಡ. ಯಾಕೆ ಶ್ರೀಧರ್? ಪ್ರೇಮಿಗಳನ್ನ ಅಗಲಿಸ್ತಾ ಇದ್ದಾನಲ್ಲ, ಅದಕ್ಕೆ. ಅಂದ್ರೆ ಅಂದ್ರೆ ನಾನು ನಿನ್ನಿಂದ ತುಂಬಾ ದೂರ ಹೋಗ್ತಾ ಇದ್ದೀನಿ. ಏ ಗಾಯ್, ಮಾತಾಡು. ಯಾಕೆ ಸುಮ್ಮನಾಗ್ಬಿಟ್ಟೆ? ಮಾತಾಡು ಗಾಯತ್ರಿ. ದೂರ ಅಂದ್ರೆ ಎಷ್ಟು ದೂರ? 1000 ಮೈಲಿ. ಶ್ರೀಧರ್, ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಮೊದಲು ನಾನು ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೊಂಡು ಒಂದು ಪುಟ್ಟ ಮನೆ ತಗೊಂಡು ನಮ್ ಸಂಸಾರಕ್ಕೆ ಬೇಕಾದ ಸಾಮಾನೆಲ್ಲ ರೆಡಿ ಮಾಡಿ ಆಮೇಲೆ ನನ್ನ ಡ್ರೀಮ್ ಗರ್ಲ್ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇದೆಲ್ಲ ಆಗೋದು ಯಾವಾಗ ಶ್ರೀಧರ್? ಚಿಟಿಕೆ ಹೊಡೆಯೋದ್ರಲ್ಲಿ. ಗಾಯತ್ರಿ, ನೀನ್ ಗರ್ಭಿಣಿ ಅನ್ನೋ ವಿಷಯ ನಿಮ್ಮ ಅಣ್ಣಾತ್ಗೆ ಗೊತ್ತಾಗಿದ್ಯಾ? ಇನ್ನೂ ಇಲ್ಲ. ಅವ್ರಿಗೆ ವಿಷಯ ಗೊತ್ತಾಗೋ ಅಷ್ಟರಲ್ಲಿ ನೀವು ಬಂದು ನನ್ನ ಕರ್ಕೊಂಡು ಹೋಗ್ಬೇಕು. ಶ್ಯೂರ್. ಈಗ ಎಲ್ಲಿಂದ ಮಾತಾಡ್ತಿದ್ದೀರಾ? ರೈಲ್ವೆ ಸ್ಟೇಷನ್ ಇಂದ. ಯಾಕೆ? ನಂಗೆ ಕೆಲಸ ಕೊಟ್ಟವರು ಇವತ್ತೇ ಹೊರಡ್ಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಟ್ರೈನ್ ಎಷ್ಟೊತ್ತಿಗೆ? ಇನ್ನು ಅರ್ಧ ಗಂಟೆಗೆ ಹೊರಡುತ್ತೆ. ಅಯ್ಯೋ, ಏ ಗಾಯ್, ಹೊರಡಕ್ ಮುಂಚೆ ನಿನ್ ಸ್ವೀಟ್ ಫೇಸ್ ನೋಡ್ಬೇಕು, ಒಂದ್ ಸ್ವೀಟ್ ಕಿಸ್ ಕೊಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಬೇಗ ಬರ್ತೀಯಾ? ನೀವು ಫೋನ್ ಇಡ್ತಿದ್ದ ಹಾಗೆ ನಾನಲ್ಲಿರ್ತೀನಿ. ಓಕೆ? ಗಾಯತ್ರಿ, ಏನಣ್ಣ? ಬಾಮ್ಮ ಇಲ್ಲಿ. ಕೂತ್ಕೊಮ್ಮ. ನಾನು ಅರ್ಜೆಂಟಾಗಿ ಹೋಗ್ಬೇಕು. ಏನ್ ಹೇಳೋಣ? ಎಲ್ಲಿ ಹೋಗ್ತಾ ಇದೀಮ್ಮ? ನನ್ ಫ್ರೆಂಡ್ ನೋಡಕ್ಕೆ. ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು? ಬಾಯ್ ಫ್ರೆಂಡ್. ಹಾ, ಬರೀ ಫ್ರೆಂಡು ಅಥವಾ ಇನ್ನೇನಾದ್ರೂ? ಯಾಕಣ್ಣ ವಿಚಿತ್ರವಾದ ಪ್ರಶ್ನೆಗಳನ್ನ ಕೇಳ್ತಾ ಇದೀಯಾ? ಏನಾಗಿದೆ ನಿನಗೆ? ನನಗೇನು ಆಗಿಲ್ಲ, ಆಗಿರೋದೆಲ್ಲ ನಿನಗೆ.
ನನಗೇನಾಗಿದೆ ಆ ಆಗಬಾರದ್ದು. ಅಂಥದ್ದೇನು? ಮದುವೆಗೆ ಮುಂಚೆನೆ ಕದ್ದು ಬಸರಾಗಿರು. ಈ ವಿಷಯನ ನಾನಾಗೆ ಹೇಳ್ಬೇಕು ಅಂತಿದ್ದೆ, ನೀನಾಗೆ ತಿಳ್ಕೊಂಡೆ. ಆದ್ರೂ ಫೋನ್ನ ಕದ್ದು ಕೇಳೋದು ಮ್ಯಾನರ್ಸ್ ಅಲ್ಲಣ್ಣ. ಮ್ಯಾನರ್ಸ್ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ವೃಥಾ ಚರ್ಚೆ ಯಾಕೆ? ನಾನು ಅರ್ಜೆಂಟಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಬಂದೆಲ್ಲ ವಿಷಯ ಮಾತಾಡ್ತೀನಿ. ನೋ, ಸಾಧ್ಯವಿಲ್ಲ. ಸರಿ, ನೇರವಾಗಿ ಹೇಳ್ಬಿಡ್ತೀನಿ. ನಾನೊಬ್ಬರನ್ನ ಪ್ರೇಮಿಸಿದ್ದೀನಿ, ಅವರನ್ನೇ ಮದುವೆ ಆಗ್ತೀನಿ. ಎಷ್ಟು ಧೈರ್ಯನೇ ನಿನಗೆ? ಇದಕ್ಕೆ ಯಾಕೆ ಹೆದರ್ಕೋಬೇಕು? ನಾನು ನನ್ನ ಮನಸ್ಸನ್ನ ಅವ್ರಿಗೆ ಒಪ್ಪಿಸ್ದೆ, ನನ್ನ ದೇಹನೂ ಅವ್ರಿಗೆ. ನೀನು ಎಷ್ಟು ದೊಡ್ಡವಳಾಗ್ಬಿಟ್ಟಿದೀಯ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಿನ್ನ ಇನ್ನು ಏನು ಅರಿಯದ ನನ್ನ ತಂಗಿ ಗಾಯತ್ರಿ ಅಂತಲೇ ತಿಳ್ಕೊಂಡಿದ್ದೆ. ಈಗ್ಲೂ ಅದೇ. ನೋ, ನನ್ನ ಮಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿದ ನನ್ನ ತಂಗಿ ಗಾಯತ್ರಿ ಅಲ್ಲ, ನೀನೀಗ ಮಿಸ್ಸಸ್ ಗಾಯತ್ರಿ ಶ್ರೀಧರ್ MBA. ಅದು ಸಹಜ ತಾನೇ ಅಣ್ಣ? ಯಾವುದಮ್ಮ ಸಹಜ? ಹೆತ್ತೋರ್ನ ಸಾಕಿದವ್ರನ್ನ ಕಡೆಗಣಿಸಿದ ಸಹಜನ? ಇಲ್ಲ ಮದುವೆಗೆ ಮುಂಚೆನೆ ಮರ್ಯಾದೆಗೆಟ್ಟು ಬಸರಾಗಿದ್ದ ಸಹಜನ? ಅಲ್ಲ, ಆದ್ರೂ ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಬಂದ್ರೆ. ಯಾಕ್ರಿ ಅವಳ ಮೇಲೆ ಕೂಗಾಡ್ತಿದ್ದೀರಾ? ಏನಾಯ್ತು? ಏನಾಯ್ತು ಅಂತ ಹೇಳಲೆ? ನಮ್ಮ ಪ್ರೀತಿನ ತಿಪ್ಪೆಗೆ ಸೊದ್ಲು ಅಂತ ಹೇಳ? ದೊಡ್ಡವರನ್ನು ಮರ್ಯಾದೆ ಇಲ್ಲದೆ ಎದುರು ವಾದಿಸ್ತಾ ಇದ್ದಾಳೆ ಅಂತ ಹೇಳ? ಸಮಾಜದಲ್ಲಿ ನಮ್ಮ ಮಾನ ಮರ್ಯಾದೆನ 3 ಕಾಸಿಗೆ ಬೀದಿ ಪಾಲು ಮಾಡಿದ್ಲು ಅಂತ ಹೇಳ? ಇಲ್ಲ ಯಾವನೊಬ್ಬ ಭಿಕಾರಿನ ಪ್ರೀತಿಸಿ ಅವನಿಂದ ಬಸರಾಗಿದ್ದಾಳೆ ಅಂತ ಹೇಳ? ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಿಮ್ಮ ಮಾತು ನನ್ನ ನಂಬಲ್ಲ. ನನ್ನ ಕೈಯಿಂದ ಅನ್ನ ತಿಂದು ಬೆಳೆದ ನನ್ ಗಾಯತ್ರಿ ಹಾಗ್ ಮಾಡೋದಿಲ್ಲ ರೀ, ಹಾಗ್ ಮಾಡೋದಿಲ್ಲ. ನೋಡ್ದೇನಮ್ಮ ನಿನ್ನ ಅತ್ತಿಗೆ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾಳೆ ನೋಡ್ದೇನಮ್ಮ. ಅಮ್ಮ ಗಾಯತ್ರಿ, ಇದೆಲ್ಲ ಸುಳ್ಳು ಅಂತ ಹೇಳ್ಬಿಡಮ್ಮ ಕಂದ, ಹೇಳ್ಬಿಡಮ್ಮ. ಇದೆಲ್ಲ ಸುಳ್ಳು ಅಂತ ಹೇಳೆ. ಸತ್ಯನ ಸುಳ್ಳು ಅಂತ ಹ್ಯಾಕ್ ಹೇಳಿ ಅದ್ಕೆ? ಗಾಯತ್ರಿ, ಅಣ್ಣ, ನನ್ನ ತಂಗಿ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತೇನೆ ನಿನಗೆ? ಈಗಿರೋ ಪರಿಸ್ಥಿತಿಲಿ ನಾನು ನನ್ನ ಗರ್ಭಕಾರಣರಾಗಿರೋರ್ ಜೊತೆ ಹೋಗ್ಲೇಬೇಕು, ಬೇರೆ ದಾರಿನೇ ಇಲ್ಲ. ನಾನು ಬರ್ತೀನಿ. ನಿಂತ್ಕೋ. ನೀನ್ ಹೊಸಲು ದಾಟಿದ್ರೆ ನನ್ನ ಹೃದಯನೇ ದಾಟಿದ ಹಾಗೆ. ನಿನಗೆ ನಿನ್ನ ಗಂಡ ಆಗೋನ್ ಬೇಕು, ಇಲ್ಲ ನಿನ್ನ ಪ್ರೀತಿಯಿಂದ ಸಾಕಿದ ಅಣ್ಣ ಅತ್ತಿಗೆ ಬೇಕು? ನೀನೇ ನಿರ್ಧಾರ ಮಾಡ್ಕೋ. ಲಕ್ಷ್ಮಿ, ಬಂಗಾರದ ಪಂಜರದಲ್ಲಿದ್ದ ಹಕ್ಕಿಗೆ ರೆಕ್ಕೆ ಬಂದು ಹಾರಿ ಹೊರಟೋಯ್ತು.
ಎಕ್ಸ್ಕ್ಯೂಸ್ ಮೀ. ಹಲೋ, ಇಫ್ ಯು ಡೋಂಟ್ ಮೈಂಡ್, ಚಳಿ ನಡುಗ್ತಾ ಇದ್ದೀರಾ, ತಗೊಳ್ಳಿ. ಪರವಾಗಿಲ್ಲ ಸರ್. ಪರವಾಗಿಲ್ಲ ಅಂದ್ರೆ ಚಳಿ ಹೋಗಲ್ಲ, ದಯವಿಟ್ಟು ತಗೊಳ್ಳಿ ಪ್ಲೀಸ್. ತಗೊಳ್ಳಿ. ನನ್ನಿಂದ ನಿಮ್ಗೇನಾದ್ರೂ ಸಹಾಯ? ಎನಿ ಪ್ರಾಬ್ಲಮ್? ಸಂಕೋಚ ಪಡಬೇಡಿ. ಪ್ರಾಬ್ಲಮ್ ಇಲ್ಲದೆ ಇದ್ರೆ ಅರ್ಧರಾತ್ರಿನಲ್ಲಿ ಈ ಚಳಿನಲ್ಲಿ ಈ ರೀತಿ ಒಂಟಿಯಾಗಿ ನೀವು ಇಲ್ಲಾಕ್ ಮಲಗ್ತಾ ಇದ್ರಿ? ಆಶ್ರಯ ಇಲ್ದೆ. ಓ, ಅಂದ್ರೆ ನಿಮ್ಮನ್ನ ಹೆತ್ತೋರು, ಒಡ ಹುಟ್ಟಿದವರು ಯಾರೂ ಇಲ್ವಾ? ಇಲ್ಲ. ಓ, ಐ ಆಮ್ ಸಾರಿ. ನನ್ನ ಹೆಸರು ಆದಿತ್ಯ. ಬ್ಯಾಂಗ್ಳೂರ್ನಲ್ಲಿರೋ ಆದಿತ್ಯ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ನಿಮ್ಮ ಹೆಸರು? ಗಾಯತ್ರಿ. ಗುಡ್. ನಿಮ್ಗೆ ಅಭ್ಯಂತರ ಇಲ್ಲದೆ ಹೋದ್ರೆ ನಾನು ನಿಮ್ಗೆ ಆಶ್ರಯ ಕೊಡ್ತೀನಿ. ನನಗೆ ಒಂದು ಕೆಲಸ ಕೊಟ್ರೆ ಸಾಕು. ನನ್ನ ಶ್ರೀಧರ್ ಬರೋ ತನಕ ನನ್ನ ಹೊಟ್ಟೆಲ್ ಬೆಳಿತಿರೋ ಅವ್ರ ಕನಸಿನ ಕೂಸನ್ನ ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ. ಮದುವೆ ಆಗಿಲ್ಲ. ಹೀಗೆ ನಿಮ್ಮನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೋದ ಆ ನಿಮ್ಮ ಪ್ರೇಮಿ ಎಲ್ಲಿದ್ದಾರೆ? ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಕೆಲ್ಸದ ಬೆಲೆ ಉತ್ತರ ಭಾರತದಲ್ಲಿ ಯಾವುದೋ ಊರಿಗೆ ಹೋಗಿದ್ದಾರೆ. ಆ ಊರು ಯಾವುದು ಅಂತ ನಿಮಗೆ ಗೊತ್ತಾ? ಕಾಗ್ದ ಬರಿತೀನಿ ಅಂತ ಹೇಳಿದ್ದಾರೆ. ಒಬ್ಬ ಅಪರಿಚಿತನ ಮುಂದೆ ಮುಚ್ಚು ಮೊರೆ ಇಲ್ಲದೆ ನಿಮ್ಮ ಬಾಳಿನ ಪುಟಗಳನ್ನ ಬಿಚ್ಚಿಟ್ಟಿದ್ದೀರಾ. ನೀವು ಅಪರಿಚಿತರಲ್ಲ. ಆದಿತ್ಯ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ MD. ಆದಿತ್ಯ ಅಂತ ಪರಿಚಿತರಾದ ಮೇಲೇನೆ ನಾನು ಹೇಳಿದ್ದು. ಗುಡ್. ನನಗೆ ಕೆಲಸ ಕೊಡ್ತೀರಾ? ನನ್ನ ನಂಬಿ ಬರೋದಾದ್ರೆ ಖಂಡಿತ ಕೊಡ್ತೀನಿ. ಶೂನ್ಯವಾಗಿದ್ದ ನನ್ನ ಬದುಕಿನಲ್ಲಿ ಬೆಳಕಾಗಿ ಬಂದಿರೋ ನಿಮ್ಮನ್ನ ನಂಬದೆ ಮತ್ಯಾರ ನಂಬಲಿ? ನಾನು ಬದುಕಬೇಕು. ಬದುಕೋದಿಕ್ಕೆ ಒಂದು ಕಾಯಕ ಬೇಕು. ನನ್ನ ಭಾಗದ ದೇವರಾಗಿ ನೀವು ಬಂದಿದ್ದೀರಿ. ನೀವು ತೋರಿಸೋ ದಾರಿಲಿ ನನ್ನ ಭವಿಷ್ಯದತ್ತ ನಡೀತೀನಿ. ಗಾಯತ್ರಿ ಅವರೇ, ನಾನ್ ದೇವರಲ್ಲ, ಸಾಮಾನ್ಯ ಮನುಷ್ಯ. ನೀವು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ಥ್ಯಾಂಕ್ಸ್. ಬನ್ನಿ.
ನಮ್ ಸ್ಟೆನೋ ಕಾಮಾಕ್ಷಿ 3-4 ದಿವಸದ ಕಾಣ್ತಾ ಇಲ್ಲ. ಎಲ್ಲೋಗಿದ್ದಾಳ? ಟ್ರಾನ್ಸ್ಫರ್ ಆಗೋಗದೆ. ಟ್ರಾನ್ಸ್ಫರ್ ಯಾಕೆ? 10 ಜನಕ್ಕೆ ಉಣ್ಣಾಕ ಹಾಕೊಳ್ಳು ಒಂದ್ ಕಡೆ ಇರ್ತಾಳ. ಬೋಲ್ಲ ಕೊಡ್ಕು ಹಾ? ಎಲ್ಲ ತಿಳ್ಕೊಂಡು ಏಯ್ ಆ ಫೈಲ್ ಎತ್ತಿದ್ಯಾ, ಹೋಗ್ ಒಂದೆರಡು ಬೀಡ ತಗೊಂಡ್ ಹೋಗು. ಕಾಸು ಆ ಕಾಟ್ಲಂಗಡಿ ಪಕ್ಕದವನ ಹತ್ರ ರಿಚ್ ಹೇಳ್ದ ಅಂತ ಹೇಳಿ ಕೊಡ್ತಾನೆ ಹೋಗು. ಒಂದ್ ಪ್ಯಾಕ್ 555 ತಗೊಂಬರ್ಲಿ. 2 ನವರತ್ನ ಕಿಮಾಂಸಾದ. ಬ್ರದರ್, ಆ ನಮ್ MDP ಗೆ ಗಾಯತ್ರಿ ಒಳ್ಳೆ ಇಂಗ್ಲಿಷ್ ಅವ್ರ ತರ ಆಡ್ತಾಳಲ್ಲ, ಅವಳು ಮಿಟಿಕ್ಲಾಡಿ ಅಲ್ವಾ? ಏನೇ ಅಂದ್ರು ಒಳ್ಳೆ ಪೀಸು ಬ್ರದರ್. ನಾವು ನಮ್ MD ಕೈ ಆಗೋದಕ್ಕೂ ಮೊದ್ಲು ಒಂದು ಪೂಜೆ ಇಟ್ಕೊಂಡ್ಬಿಡೋಣ ಬ್ರದರ್. ಈ ಆಫೀಸಲ್ಲಿ ಎಲ್ಲದಕ್ಕೂ ಓಪನಿಂಗ್ ಸೆರೆಮನಿ ನಮ್ದೇ ಅಲ್ವಾ ಬ್ರದರ್? ಒಳ್ಳೆ ಮುಹೂರ್ತ ನೋಡಿ ಟೇಪ್ ಕಟ್ ಮಾಡಿ ಓಪನಿಂಗ್ ಸೆರೆಮನಿ ಮಾಡಿಬಿಡೋಣ. ಯು ಆರ್ ಓಕೆ? ಐ ಆಮ್ ಓಕೆ. ಹಲೋ, ಪರ್ಚೇಸ್ ಮ್ಯಾನೇಜರ್. ಎಸ್ ಮೇಡಮ್, ಬರ್ತಾ ಇದ್ದೀವಿ ಮೇಡಮ್, ಈಗ್ಲೇ ಬಂದ್ಬಿಡ್ತಾ ಇದ್ದೀವಿ. ಬ್ರದರ್ ನಿಜವಾಗ್ಲೂ ಮತ್ತೆ ಇದೆ ನಮ್ಗೆ. ನಾವು ಮಾತಾಡ್ತಿದ್ದಂಗೆ ಮುಹೂರ್ತಾನು ಬಂದ್ಬಿಡ್ತು, ಇನ್ವಿಟೇಷನ್ ಬಂದ್ಬಿಡ್ತು ನಮ್ಮಿಬ್ಬರಿಗೆ ಮೇಡಮ್ ಇಂದ ಬುಲಾವ್. ಟೇಮ್ ಬರ್ಬೇಕಣ್ಣ, ಒಳ್ಳೆ ಟೇಮ್ ಬರ್ಬೇಕು, ಎಲ್ಲದಕ್ಕೂ ಒಳ್ಳೆ ಟೈಮ್ ಬರ್ಬೇಕು. ಏನ್ ಮೇಡಮ್, ಇಂಪಾರ್ಟೆಂಟ್ ಮ್ಯಾಟರ್ಸ್ ಅಲ್ಲಿ ಏನಾದ್ರೂ ನಮ್ಮ ಅಡ್ವೈಸ್ ಬೇಕಾಗಿತ್ತಾ? ನೀವೇನು ಸಂಕೋಚ ಪಟ್ಕೋಬೇಡಿ ಮೇಡಮ್, ಏನಿದು ಕೇಳಿ, ನಾವಿಬ್ರು ಸೀನಿಯರ್ಸ್, ನಿಮ್ಮನ್ನ ನೇರವಾಗಿ ಗೈಡ್ ಮಾಡ್ತೀವಿ. ನಿಮ್ಮ ಅಡ್ವೈಸ್ಗಲ್ಲ, ನಿಮ್ಗೆ ಅಡ್ವೈಸ್ ಮಾಡೋಕ್ ಕರ್ಸಿದ್ದೀನಿ. ಆಫೀಸ್ನಲ್ಲಿ ಸಿಗರೇಟ್ ಸೇದಬಾರ್ದು ಅನ್ನೋ ವಿಷಯ ಗೊತ್ತಿದೆ ತಾನೆ? ಸೀನಿಯರ್ಸ್ ಆಗಿ ನೀವೇ ರೂಲ್ಸ್ ಫಾಲೋ ಮಾಡ್ತಾ ಇದ್ರೆ ಹೇಗ್ ಹೇಳಿ? ರೂಲ್ಸ್ ಇರೋದು ಗೊತ್ತು ಮೇಡಮ್, ರೂಲ್ ಇರೋದು ಫಾಲೋ ಮಾಡೋಕಲ್ಲ, ಬ್ರೇಕ್ ಮಾಡೋಕೆ. ಅದು ಅಲ್ಲದೆ ಈ ರೂಲ್ಸ್ ನಮ್ಮಂತ ಸೀನಿಯರ್ ಅಫಿಷಿಯಲ್ಸ್ಗೆ ಅಪ್ಲೈ ಆಗಲ್ಲ ಮೇಡಮ್. ಅದೇನಿದ್ರು ಜೂನಿಯರ್ಸ್ಗೆ, ಹೊಸಬ್ರಿಗೆ ಹಾಗೆ. ಅದನ್ನ ಅಡ್ವೈಸ್ ಮಾಡೋಕೆ ನಿಮ್ಮನ್ನ ಕರ್ಸಿರೋದು. ಇನ್ಮೇಲೆ ಇಲ್ಲಿ ಸೀನಿಯರ್ಸ್ಗೊಂದು ರೂಲ್ಸು, ಜೂನಿಯರ್ಸ್ಗೊಂದು ರೂಲ್ಸು ಅಂತ ಇರೋಲ್ಲ. ಅದ್ಯಾಗುತ್ತೆ ಮೇಡಮ್? ಹುಟ್ಟ ಬಂದ್ ಕೂದ್ಲಿಗೂ ಆಮೇಲೆ ಬಂದ್ ಮೀಸೆಗೂ ಒಂದೇ ಮಾಡಕ್ಕಾಗತ್ತಾ? ನಮ್ ಬಗ್ಗೆ ನಿಮಗ್ ಪೂರ್ತಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾವು ಈ ಕಂಪ್ನಿಗೆ ಪಿಲ್ಲರ್ಸ್ಗಳಿದ್ದ ಹಾಗೆ, ಎಲ್ರಿಗೂ ಹೇಳ್ದಾಗೆ ನಮಗೆ ಹೇಳಕ್ಕಾಗಲ್ಲ. ಹೇಳಿದ್ರು ಕೇಳೋಕ್ಕಾಗಲ್ಲ. ನೀವು ಮಾಡಿದ ಕೆಲ್ಸಕ್ಕೆ ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಆಕ್ಷನ್ ತಗೋಬಹುದು. ಆದ್ರೂ ನಿಮ್ಗೆ ಒಂದು ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ಇದು ಅಡ್ವೈಸ್ ಅಲ್ಲ, ವಾರ್ನಿಂಗ್. ಯು ಕ್ಯಾನ್ ಗೋ. ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಸ್ಕಾಚ್ ವಿಸ್ಕಿ ಕುಡಿದು ಚೈನೀಸ್ ಚಿಕನ್ ತಿನ್ನೋ ನನ್ನಂತ ಪರ್ಚೇಸ್ ಆಫೀಸರ್ನ, ಆಫ್ಟರ್ ಒಬ್ಬ ಲೇಡಿ ನನ್ನನ್ನ ಆಫೀಸ್ ನಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ವಾರ್ನ್ ಮಾಡಿದಾಳಲ್ಲ, ಈ ಟೈಗಾದ್ರೂ ಮರ್ಯಾದೆ ಬೇಡವಾ? ಅಲ್ಲ ಬ್ರದರ್, ಇಡೀ ಫ್ಯಾಕ್ಟ್ರಿಗೆ ನಾವು ಎಂತವ್ರು ಅಂತ ಗೊತ್ತಿದ್ರು ನಮ್ಮ ಮೇಲೆ ರೋಪ್ ಹಾಕೋದನ್ನ ನೋಡಿದ್ರೆ ಇವ್ರಿಗೆಲ್ಲೋ ಹೈ ಲೆವೆಲ್ ಕನೆಕ್ಷನ್ ಇರ್ಬೋದು ಅಂತ ನಂಗ್ ಡೌಟು. ಹೈ ಲೆವೆಲ್ ಕನೆಕ್ಷನ್ ಅಂದ್ರೆ ಅದೇ ಬ್ರದರ್, ಬಾಸ್ ಏನಾದ್ರೂ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳ ಅಂತ. ನನಗೊಂದು ಸಲ ಅನ್ಸುತ್ತೆ ಲೇಡಿ ಆಗ್ಬಿಟ್ಬಿಡ್ಬೇಕಾಗಿತ್ತು ಅಂತ. ರಿಸರ್ವ್ ಬ್ಯಾಂಕ್ ಟೋಕನ್ ಇದ್ದಂಗೆ ಎಲ್ ಬೇಕಾದ್ರೂ ಕ್ಯಾಶ್ ಆಗುತ್ತೆ, ಯಾರನ್ನ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು. ಅವಳನ್ನ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ನೋಡ್ತಾ ಇರು. ಮೇ ಐ ಕಮ್ ಇನ್ ಸರ್? ಎಸ್ ಕಮ್ ಇನ್. ಬಾ ಗಾಯತ್ರಿ, ಕೂತ್ಕೋ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ನಮ್ಮ ಆಫೀಸ್ನಲ್ಲಿ, ಫ್ಯಾಕ್ಟ್ರಿನಲ್ಲಿ ನೀ ತಂದಿರೋ ಶಿಸ್ತು, ಪ್ರೋಗ್ರೆಸ್ ಬಗ್ಗೆ ನಾನು ನಿಜವಾಗ್ಲೂ ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ನಿಮ್ಮ ಸಹಕಾರದಿಂದ ಸರ್. ಅದಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಮಾಲ್ ಪಾರ್ಟಿ ಇಟ್ಕೊಂಡಿದ್ದೀನಿ. ನೀನ್ ಪಾಪು ಕರ್ಕೊಂಡು ಆ ಪಾರ್ಟಿ ಬರ್ತಾ ಇದೀಯಾ? ಓಕೆ? ಶೂರ್ ಸರ್. ಥ್ಯಾಂಕ್ ಯು.
ಆದಿತ್ಯ, ನಿನ್ನ ಸಿತಾರ್ನಲ್ಲಿ ಬರೀ ವಿಷಾದದ ರಾಗ ಕೇಳಿ ಕೇಳಿ ಬೋರ್ ಆಗ್ಬಿಟ್ಟಿತ್ತು ಕಣಯ್ಯ. ಆದ್ರೆ ಇವತ್ತು ಒಂದೊಳ್ಳೆ ಪ್ರೇಮ ರಾಗನ ಎಂಥ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ನುಡಿಸ್ದೆ ಗೊತ್ತಾ? ವಾ ವಾ, ನಾನ್ ಅನ್ಕೋತೀನಿ ಆ ಗಾಯತ್ರಿ ನಿನ್ ಲೈಫ್ ನಲ್ಲಿ ಎಂಟರ್ ಆದ್ಮೇಲೆ ನಿನ್ ಮುಖದಲ್ಲಿ ಒಂದು ಹೊಸ ನಗು ಕಾಣ್ತಿದೆ ಅಲ್ಲ. ಎನಿವೇ, ಐ ಮಸ್ಟ್ ಥ್ಯಾಂಕ್ ಹರ್. ಗಾಯತ್ರಿ ನನ್ನ ಜೀವನದಲ್ಲಿ ಬಂದ್ಮೇಲೆ ಅದೇನೋ ಒಂದು ಹೊಸ ಹುರುಪು, ಒಂದು ಹೊಸ ಹುಮ್ಮಸ್ಸು ಮೂಡ್ತಿದೆ. ಆದ್ರೆ ಇದನ್ನ ಅವಳಿಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ರಾಮು, ಪ್ರೀತಿಸ್ತೋರ್ಗೆಲ್ಲ ಈ ರೀತಿ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಅಂತ ನನಗನ್ಸುತ್ತೆ. ನೀನೇನ್ ಹೇಳ್ತೀಯ? ಲವ್ ಅಂದ್ರೆ ಹಾಗೆ ಕಣೋ, ಮೊದಲು ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಸ್ಟಾಪಿಂಗ್ ಟ್ರಬಲ್. ಅದನ್ನೆಲ್ಲ ನೀನ್ ಯಾಕೆ ತಲೆ ಹೊಚ್ಕೋತೀಯ? ನನ್ ಮಾತು ಕೇಳೋ, ನೇರವಾಗಿ ಅವಳಿದ್ದಲ್ಲಿಗೆ ಹೋಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನು. ಅದೇನಾದ್ರೂ ನಿನಗೆ ತೊಂದರೆ ಆಯ್ತಾ, ಸಿಂಪಲ್ ಆಗಿ ಇಂಗ್ಲಿಷ್ ನಲ್ಲಿ ಐ ಲವ್ ಯು ಅನ್ಬಿಡು. ಆದ್ರೆ ಅದ್ ನೀನ್ ಹೇಳಿದಷ್ಟು ಸುಲಭ ಅಲ್ಲ. ನೀನ್ ಯಾವಾಗ್ಲೂ ಹಾಗೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತೀಯ. ಆದಿತ್ಯ, ಪ್ರೀತಿ ಅನ್ನೋದು ನನ್ನ ದೃಷ್ಟಿಯಲ್ಲಿ ಒನ್ ವೇ ಟ್ರಾಫಿಕ್ ಆಗ್ಬಾರ್ದು ಕಣ. ಹೌದು ರಾಮು, ನನ್ನ ಪ್ರೀತಿ ಒನ್ ವೇ ಟ್ರಾಫಿಕ್. ನನ್ಗೆ ಅದರಲ್ಲೇ ಸಂತೋಷ. ನನ್ಗೇನ್ ಭಯ ಅಂದ್ರೆ, ನಾನು ಅವಳನ್ನ ಕೇಳಿ ಅವಳು ಆಗಲ್ಲ ಅಂದ್ಬಿಟ್ರೆ ಟ್ರಾಫಿಕ್ ಜಾಮ್ ಆಗಿ ನೋ ಎಂಟ್ರಿ ಆಗ್ಬಿಡುತ್ತೋ ಏನೋ ಅಲ್ವಾ? ಏ ಪೆದ್ದ, ಸ್ವಲ್ಪ ನಿಂತ್ಕೊಳ್ಳಲ್ಲೇ. ಪುಕ್ಕಲ್ರಿಗಲ್ಲ, ಧೈರ್ಯ ಇದ್ದವನಿಗೆ ದಕ್ಕತ್ತೆ. ನನ್ನ ಆಸೆ ಏನು ಗೊತ್ತೇನೋ, ನೀನು ಮದುವೆ ಮಾಡ್ಕೊಂಡು ಜೀವನನ ಪೂರ್ಣವಾಗಿ ಅನುಭವಿಸ್ಬೇಕು, ಬ್ರಹ್ಮಚಾರಿಯಾಗಿ ಅರ್ಧ ಅಲ್ಲ. ಅಪ್ಪ, ನನ್ ಮಾತು ಕೇಳೋ, ದಯವಿಟ್ಟು ಹೋಗಿ ಕೇಳೋ, ಪೋಸ್ಟ್ಪೋನ್ ಮಾಡ್ಬೇಡ. ಯಾಕೆಂದ್ರೆ ಜೀವನದಲ್ಲಿ ಸುಖ ಶಾಂತಿ ಎಲ್ಲ ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತೆ. ನೀನ್ ಹೇಳೋದನು ಸರಿ, ಆದ್ರೆಗಿದ್ರೆ ಇಲ್ಲಯ್ಯ, ಈ ವಿಷಯದಲ್ಲಿ ನಿನಗಿಂತ ನಾನೇ ಸೀನಿಯರು. ನಾನು ಹೇಳ್ದಾಗ ನೀನ್ ಕೇಳಲೇಬೇಕು, ಇಲ್ಲ ನಾನೇ ಕೇಳ್ಕೊಂಡ್ ಬರ್ತೀನಿ. ಏನಂತ್ಯ? ಮಮ್ಮಿ ನಮ್ ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಇದೆ. ನಮ್ ಟೀಚರ್ ಹೇಳಿದ್ರು ಅವ್ರ ಡ್ಯಾಡಿ ಮಮ್ಮಿನ ಕರ್ಕೊಂಡ್ ಬರ್ಬೇಕಂತೆ. ಡ್ಯಾಡಿ ಇನ್ನೂ ಬಂದಿಲ್ವಲ್ಲ, ಯಾಕೆ ಕರ್ಕೊಂಡು ಹೋಗೋದು? ಬೇಗ ಬಂದ್ಬಿಡ್ತಾರೆ ಚಿನ್ನ. ಎಷ್ಟು ವರ್ಷದಿಂದ ನೀನೀಗ ಹೇಳ್ತಾ ಇದ್ಯಾ? ನಮ್ ಫ್ರೆಂಡ್ಸ್ ಎಲ್ಲ ಅವ್ರ ಡ್ಯಾಡಿನ ಕರ್ಕೊಂಡ್ ಬರ್ತಾರೆ. ನಾನು ನಮ್ ಡ್ಯಾಡಿ ಕರ್ಕೊಂಡು ಹೋಗ್ಬೇಕು. ನಮ್ ಡ್ಯಾಡಿ ನಾಳೆನೆ ಬರ್ಬೇಕು. ನಾಳೆನೆ ನಿಮ್ ಡ್ಯಾಡಿ ಬರೋಲ್ಲ ಚಿನ್ನ, ಸ್ವಲ್ಪ ದಿವಸ ಆದ್ಮೇಲೆ ಬರ್ತಾರೆ. ಆಮೇಲೆ ಕರ್ಕೊಂಡು ಹೋಗು. ನಾಳೆ ನಾನ್ ನಿನ್ ಜೊತೆಲಿ ಬರ್ತೀನಿ, ಆಯ್ತಾ? ನೀವಿಬ್ರು ಬರಲ್ಲ ಅಂದ್ರೆ ನಾನ್ ಫ್ಯಾನ್ಸಿ ಡ್ರೆಸ್ ಹಾಕಲ್ಲ. ಸರಿ, ಹಾಗಾದ್ರೆ ನಾನು ಬರಲ್ಲ. ನೀನ್ ಅಂಕಲ್ ಜೊತೆನೆ ಹೋಗು. ನೀವು ಅಂಕಲು ಬಂದ್ಬಿಡಿ. ಎಲ್ಲಾರು ಕೇಳ್ತಾರೆ ಇವ್ರ ನಿಮ್ ಡ್ಯಾಡಿ ಅಂತ, ಅದಕ್ಕೆ ಇವ್ರ ನಮ್ ಡ್ಯಾಡಿ ಮಮ್ಮ ಅಂತ ಹೇಳ್ಬಿಡ್ತೀನಿ. ಹಾಗೆ ಯಾರಿಗೂ ಗೊತ್ತಲ್ಲ. ಹಾಗೆ ಹೇಳ್ಬಾರ್ದು ಪಾಪು. ಯಾಕೆ ಹೇಳ್ಬಾರ್ದು? ಯಾಕೆಂದ್ರೆ ಅಂಕಲ್ ಡ್ಯಾಡಿ ಆಗೋದಕ್ಕಾಗೋದಿಲ್ಲ, ಅದಕ್ಕೆ. ಯಾಕಾಗಬಾರ್ದು? ಪಾಪು, ನೀನ್ ಒಳಗಡೆ ಹೋಗೋದ್ಕೋ. ಅದು ಆಗೋ ಮಾತಲ್ಲ ರಾಮವ್ರೆ. ಜೀವನದಲ್ಲಿ ಪ್ರೀತಿ ಅಂತ ಸಿಗೋದು ಒಂದೇ ಒಂದ್ಸಲ ಮಾತ್ರ. ಅದು ಒಬ್ಬರ ಜೊತೆ ಮಾತ್ರ ಸಾಧ್ಯ. ಅದನ್ನ ನಮ್ಮ ಅನುಕೂಲಕ್ಕೆಲ್ಲ ಬದಲಾಯಿಸ್ಕೊಳ್ತಾ ಹೋಗಕ್ಕಾಗಲ್ಲ. ಹಾಗಾದಾಗ ಅದು ಪ್ರೀತಿ ಅನ್ನಿಸ್ಕೊಳ್ಳಲ್ಲ, ಅದೊಂದು ಹೊಂದಾಣಿಕೆ ಅಷ್ಟೇ. ಆ ಹೊಂದಾಣಿಕೆ ಅನಿವಾರ್ಯವಾದ್ರೆ? ಹಾಗಾಗಿಲ್ವಲ್ಲ. ಗಾಯತ್ರಿಯವರೇ, ಆದಿತ್ಯನ ಸ್ನೇಹಿತನಾಗಿ ಅವನ ಬಗ್ಗೆ, ಅವನ ಏಕಾಂಗಿತನದ ಬಗ್ಗೆ ನನಗ್ ಚಿಂತೆ. ಅವನು ಕೋಟ್ಯಾಧೀಶ್ವರನಾದರೂ ನೆಮ್ಮದಿ ಆಗಿಲ್ಲ. ಇನ್ನೊಬ್ಬರ ಹಿತಕ್ಕಾಗಿ ಸದಾ ಅವನು ಬಾಳೆಲ್ಲ ಮುಡುಪು. ಇದುವರೆಗೂ ಅವನು ಯಾವ ಹೆಣ್ಣನ್ನು ಇಷ್ಟಪಟ್ಟಿರ್ಲಿಲ್ಲ. ನೀವು ಅವನ ಆಫೀಸಿಗೆ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಅವನ ಜೀವನದಲ್ಲಿ ಒಂದು ಹೊಸ ನಗು, ಒಂದು ಚೈತನ್ಯವನ್ನ ನಾನು ಗಮನಿಸ್ತಾ ಇದ್ದೇನೆ. ಹಾಗೆ ನೀವು ಅವನ ಬಾಳಿಗೂ ಪ್ರವೇಶಿಸಿದರೆ ಅವನ ಬಾಳಿಗೆ ಒಂದು ಹೊಸ ಅರ್ಥ ಬರುತ್ತೆ. ನೀವ್ ಹೇಳೋದೆಲ್ಲ ಸರಿ, ಆದ್ರೆ ನನ್ ಬಾಳಲ್ಲಿ ಒಬ್ಬರ ಪ್ರವೇಶ ಈಗಾಗ್ಲೇ ಆಗಿದೆ. ಅವ್ರ ನೆನಪಿನ ಕುಡಿನೂ ಇದೆ. ಆ ಸ್ಥಾನನ ನಾನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಾರೆ ಅವ್ರಿಗಾಗಿ ಕಾಯ್ತೀನಿ. ನೀವು ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಿ, ನಿಮ್ ಮಗು ಬಗ್ಗೆ ಅಲ್ಲ. ಪಾಪ, ಆ ಮಗು ನೋಡಿ ತಂದೆ ಪ್ರೀತಿನೇ ಕಾಣದೆ ಹ್ಯಾಕ್ ಕೊರಗ್ತಾ ಇದೆ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಆಗ್ತಾ ಇದೆ, ಆದ್ರೂ ನಾನು ಏನು ಮಾಡೋ ಸ್ಥಿತಿಲಿ ಇಲ್ಲ. ಹಾಗಂತ ಆ ಮಗು ಯಾವತ್ತೂ ಕೊರಗ್ತಾನೆ ಇರ್ಬೇಕೇನು? ಹಾಗಿದ್ರೆ ಆ ಸ್ಥಾನವನ್ನ ಆದಿತ್ಯನಿಗೆ ಕೊಟ್ಟು ನೀವ್ಯಾಕೆ ಆ ಕೊರತೆನ ನೀಗಿಸಬಾರ್ದು? ಅದು ಸಾಧ್ಯ ಇಲ್ಲ. ಈ ಹಠ ಒಳ್ಳೇದಲ್ಲ. ಇದು ಹಠ ಅಲ್ಲ. ಹೆಣ್ಣಿನ ಮನಸ್ಸನ್ನ, ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಅರ್ಥ ಮಾಡ್ಕೊಂಡಿದ್ದಕ್ಕೆ ನಾನು ಇಷ್ಟೊಂದು ಮಾತಾಡ್ತಿರೋದು ಗಾಯತ್ರಿ ಅವರೇ.
ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋ ನಿಮ್ಮ ಬಾಳ ನೌಕೆಗೆ ಒಬ್ಬ ನಾವಿಕನ ಅವಶ್ಯಕತೆ ಇದೆ. ಆ ನಾವಿಕನಿಗೆ ಒಂದು ನೌಕೆ ಅವಶ್ಯಕತೆ ಇದೆ. ಎರಡು ಜೊತೆ ಸೇರಿದಾಗಲೇ ಆ ಬಾಳ ನೌಕೆ ಎಂತಹ ಪ್ರವಾಹವನ್ನೇ ಆದ್ರೂ ಎದುರಿಸುತ್ತೆ. ನಿಮ್ಮನ್ನಿಂಥ ಅಗ್ನಿ ಪರೀಕ್ಷೆ ಗುರಿಪಡಿಸಿ ಇಷ್ಟು ವರ್ಷ ಆದ್ರೂ ನೀವು ಎಲ್ಲಿದ್ದೀರಿ, ಹೇಗಿದ್ದೀರಿ, ಏನ್ ಮಾಡ್ತಿದ್ದೀರಿ ಅಂತ ಕಿಂಚಿತ್ತು ಯೋಚನೆ ಮಾಡದೆ ಎಲ್ಲೋ ದೂರದಲ್ಲಿ ಹಾಯಾಗಿ ಸುಖವಾಗಿರೋ ಆ ಪ್ರೇಮಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಲ್ಲ, ಇದು ನ್ಯಾಯವೇ? ಅವನು ಒಬ್ಬ ಪ್ರೇಮಿನೇ. ಮಿಸ್ಟರ್ ರಾಮ್, ಅವ್ರನ್ನೇನಾದ್ರೂ ಅಂದ್ರೆ ನಾನ್ ಮನುಷ್ಯರಾಗಲ್ಲ. ಈಗ ತಾನೇನು ನೀವು ಮನುಷ್ಯರಾಗಿದ್ದೀರಾ? ಬಸರಾಗಿ ದಿಕ್ಕಿಲ್ದೆ ನಡು ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿದ್ ನಿಮಗೆ ಪ್ರೀತಿ ಕೊಟ್ಟು, ಮನೆ ಕೊಟ್ಟು, ನಿಮ್ ಮಗುಗ್ ಮಮಕಾರ ತೋರಿಸಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕಲ್ಪಿಸಿಕೊಟ್ಟಂತ ಆ ಆದಿತ್ಯಂಗೆ ಪ್ರತ್ಯೇಕ ನೀವೇನ್ ಕೊಟ್ರಿ? ಆದಿತ್ಯ ಅವರನ್ನ ಆರಾಧಿಸ್ತೀನಿ. ಶ್ರೀಧರ್ ಅವರನ್ನ ನಾನ್ ಪ್ರೀತಿಸ್ತೀನಿ. ರಾಮ್, ಹೇ ರಾಮ್, ಏನು ಯಾಕೆ ಹೇಳ್ತಾ ಇದೆಯಾ? ಏನಾಯ್ತು? ಹೆಣ್ಣು ಅಂದ್ರೆ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡಿದ್ದನ್ನ ಕಣ್ಣು ತೆರೆಸ್ಬಿಟ್ಲು ಕಣೋ. ಆಗಾಯ್ತ್ರಿ. ಅಂತದ್ದೇನಾಯ್ತು? ಆದಿತ್ಯನ ಮದುವೆ ಮಾಡ್ಕೋತೀಯಾ ಅಂತ ಕೇಳಿದ್ದಕ್ಕೆ ಏನ್ ಹೇಳಿದ್ಲು? ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ಲ? ಹೇಳ್ತೀನಿ. ನನ್ನನ್ನ ಅವ್ರ ಮನೆ ದೇವ್ರ ಕೋಣೆ ಕರ್ಕೊಂಡು ಹೋದ್ಲು. ದೇವ್ರ ಕೋಣೆ ಬಾಗಲ್ ತೆಗೆದು ದೇವ್ರ ವಿಗ್ರಹದ ಪಕ್ಕದಲ್ಲಿರೋ ನಿನ್ನ ಫೋಟೋ ತೋರಿಸಿದ್ಲು. ಮಿಸ್ಟರ್ ರಾಮ್, ನಾನು ಶ್ರೀಧರನ ಪ್ರೀತಿಸ್ತೇನೆ. ಆದಿತ್ಯ ಅವ್ರನ್ನ ಆರಾಧಿಸ್ತೀನಿ ಅಂತ ಹೇಳಿದ್ರು. ಹೆಣ್ಣು ಗಂಡುಗಳ ನಡುವಿನ ಭಾವನಾತ್ಮಕ ಸಂಬಂಧ ಎಷ್ಟು ಉನ್ನತವಾಗಿರಬಲ್ಲದು ಅನ್ನೋದನ್ನ ತೋರಿಸ್ಕೊಟ್ಲು ಅವಳು. ಆದಿತ್ಯ, ನಿಮ್ಮಿಬ್ಬರ ಮುಂದೆ ನಾನು ತುಂಬಾ ಸಣ್ಣವನಾಗ್ಬಿಟ್ಟೆ. ನಿನ್ನನ್ನ ಅವಳು ದೇವ್ರ ಹಾಗೆ ನೋಡ್ತಾ ಇದ್ದಾಳೆ. ಐ ಆಮ್ ಪ್ರೌಡ್ ಆಫ್ ಯು ಆದಿತ್ಯ. ರಿಯಲಿ ಯು ಆರ್ ಗ್ರೇಟ್. ಗ್ರೇಟ್? ಏನ್ ಗ್ರೇಟ್ ಆಗಿ ಏನ್ ಪ್ರಯೋಜನ ಹೇಳು? ಮನುಷ್ಯ ದೇವರಾಗಬಾರ್ದು ರಾಮ್, ಅದೊಂದು ಶಾಪ. ಯಾಕೆಂದ್ರೆ ಅವನು ಯಾರ ಹತ್ರನೂ ಏನು ಬೇಡೋಕ್ಕಾಗಲ್ಲ. ಎಲ್ರೂ ಅವನ ಹತ್ರ ಏನ್ ಬೇಕಾದ್ರೂ ಬೇಡಬಹುದು. ಆ ದೇವ್ರು ಮುಸ್ಕೊಂಡ ಮನುಷ್ಯನಲ್ಲೂ ಮಾನವ ಸಹಜವಾದ ಆಸೆ ಆಕಾಂಕ್ಷೆಗಳು ಇರುತ್ತೆ ಅಂತ ಎಲ್ರೂ ಮರೆತು ಬಿಡ್ತಾರೆ. ಅವನ್ನ ದೇವ್ರು ಮಾಡಿ ರಾಮ್, ಗಾಯತ್ರಿ ಹತ್ರ ನೀನ್ ಕೇಳಲೇಬಾರ್ದಾಗಿತ್ತು ಕಣ. ನನ್ನ ಪ್ರೀತಿ ಒನ್ಮೆ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈಗ ನೋಡು, ನೋ ಎಂಟ್ರಿ. ನೋ ಎಂಟ್ರಿ. ಕೆಲವು ಸಲ ನಿಜ ಏನು ಅಂತ ತಿಳ್ಕೊಳ್ಳದೆ ಭ್ರಮೇಲ್ ಬದುಕಿದ್ರೇನೆ ಸುಖ. ಅದೇ ಸುಖ. ಏನ್ ವಿಷಯ ನಾರಾಯಣರಾವ್? ಈ ಬಿಲ್ಸ್ ಎಲ್ಲ ಒಂದ್ಸಲಿ ನೋಡ್ಬಿಟ್ರೆ ಲೆಡ್ಜರ್ಗೆ ಎಂಟ್ರಿ ಮಾಡ್ಬಿಡ್ತೀನಮ್ಮ. ನಾನ್ ನೋಡೋದೇನಿದೆ, ಎಂಟ್ರಿ ಮಾಡಿ. ಹಾಗಲ್ಲಮ್ಮ, ಅದು ಏನ್ ಅನುಮಾನ ಹೇಳಿ. ಈ ಬಿಲ್ಸ್ ಯಾವುದು ಒರಿಜಿನಲ್ ಅಲ್ಲಮ್ಮ, ಎಲ್ಲ ಡೂಪ್ಲಿಕೇಟು. ಏನು ಡೂಪ್ಲಿಕೇಟಾ? ಹೌದಮ್ಮ. ಹೋದ್ ತಿಂಗಳು ಮಿಸಸ್ ಬಿಹಾರಿಲಾಲ್ ಅಂಡ್ ಕಂಪನಿ ಅವರಿಂದ 1,000 ಮೆಟ್ರಿಕ್ ಟನ್ ರಾಷ್ಟ್ರ ಕೊಂಡ್ಕೊಂಡ್ವಿ. ನಾವು ಕೊಂಡ್ಕೊಂಡ್ ರೇಟೇ ಬೇರೆ, ಈ ಬಿಲ್ಲಲ್ಲಿರೋ ರೇಟೇ ಬೇರೆ ಅಮ್ಮ. ಹೀಗೆ ಯಾವಾಗಿಂದ ನಡೀತಾ ಇದೆ? ತುಂಬಾ ವರ್ಷಗಳಿಂದ.
ಮೆಟೀರಿಯಲ್ಸ್ ಅನ್ನ ಕಮ್ಮಿ ಬೆಲೆ ಕೊಂಡ್ಕೊಂಡು ಬಿಲ್ ಅನ್ನ ಹೆಚ್ಚಿಗೆ ಬರ್ಸಿ ಕಂಪನಿ ಮೋಸ ಮಾಡಿ ಆ ದುಡ್ಡನ್ನ ಅವರೇ ನುಂಗಾಕ್ತಿದಾರಮ್ಮ. ಯಾರ ಕೆಲಸ ಮಾಡ್ತಿರೋದು? ಪರ್ಚೇಸ್ ಮ್ಯಾನೇಜರು ಮತ್ತವರ ಅಸ್ಟೆಂಟು. ನಾನ್ ನಿಮ್ಗೆ ಇದನ್ನ ಹೇಳಿದೆ ಅಂತ ಹೇಳ್ಬೇಡಿಮ್ಮ. ಅಮ್ಮ, ಯಜಮಾನರು ದೇವರಂತ ಮನುಷ್ಯರು, ಆದ್ರೆ ಈ ಕಾಜೆ ಗೋಬೆಗಳು ತಮ್ಮ ಅವ್ಯವಹಾರದಿಂದ ಈ ಕಂಪನಿ ಮುಳುಗಿಸ್ತಿದಾರಮ್ಮ. ನೋ ವಿಚಾರ ನಿಮ್ ಕಿವಿಗೆ ಹಾಕಿದೀನಿ. ಏನ್ ಆಕ್ಷನ್ ತಗೋತೀರೋ ನಿಮಗ್ ಬಿಟ್ಟಿದ್ದು. ನಾನ್ ಬರ್ತೀನಮ್ಮ. ಬಿಲ್ ಕೊಡಿ. ನಾನ್ ಬರ್ಲಮ್ಮ. ಒಳ್ಳೇದು. ಹಲೋ, ಬಿಹಾರಿ ಲಾಲ್ ಕಂಪನಿನಾ? ಓಹ್, ಸ್ಲಿಮ್ ಲೈನ್ ಕಂಪನಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಗೆ 2,000 ಮೆಟ್ರಿಕ್ ಟನ್ ರಾ ಸ್ಟಾಕ್ ಬೇಕು. ಟನ್ನಿಗೆ ಎಷ್ಟಾಗುತ್ತೋ ಹೇಳ್ತೀರಾ? 20,000 ಮೇಡಮ್. ನೀವು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಸರಿಯಾಗಿ ನೋಡಿ ಹೇಳಿ. 1 ಮಿನಿಟ್ ಮೇಡಮ್. ನಾನು ಹೇಳಿದ ರೇಟ್ ಕರೆಕ್ಟ್ ಮೇಡಮ್. ಮೊನ್ನೆ ಆದಿತ್ಯ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಅದೇ ರೇಟಿಂಗ್ ಮಾರಿದ್ದೀವಿ. ದಯವಿಟ್ಟು ಆ ಇನ್ವಾಯ್ಸ್ ನಂಬರ್ ಕೊಡ್ತೀರಾ? ಬರ್ಕೊಳ್ಳಿ. 27574. ಥ್ಯಾಂಕ್ ಯು. ಉಂಡ ಮನೆಗೆ ದ್ರೋಹ ಬಗೆತೀರಾ? ನೀವು ಹತ್ತಿ ಕುಳಿತಿರೋ ಮರದ ಬುಡಕ್ಕೆ ಕೊಡ್ಲಿ ಹಾಕ್ತೀರಾ? ನಿಮಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಅನ್ನ ಹಾಕ್ತಿರೋ ಕಂಪನಿ ಬೆನ್ಗೆ ಚೂರಿ ಹಾಕ್ತೀರಾ? ಆಗಲ್ಲ ಸರ್. ನೋ ಮೋರ್ ಎಕ್ಸ್ಪ್ಲನೇಷನ್. ಮಾಡಿರೋದು ಕಚಡ ಕೆಲಸ, ಇದಕ್ಕೆ ಎಕ್ಸ್ಪ್ಲನೇಷನ್ ಬೇರೆ. ನಿಮ್ಮಿಬ್ಬರನ್ನು ಸೆಕೆಂಡ್ ಡಿವಿಷನ್ಗೆ ಡಿಪ್ರಮೋಟ್ ಮಾಡ್ತಿದ್ದೀನಿ. ಗಾಯತ್ರಿ, ಇವತ್ತಿಂದ ಪರ್ಚೇಸ್ ಸೆಕ್ಷನ್ ನೀನೇ ಇನ್ಚಾರ್ಜ್. ನೋ ನೋ, ನಿಮ್ಮ ಹೆಂಡತಿ ಮಕ್ಕಳ ಮುಖ ನೋಡಿ ನಾನು ನಿಮ್ಮನ್ನ ಪೊಲೀಸ್ನವ್ರಿಗೆ ಒಪ್ಪಿಸಿ ಹಾಗೆ ಬಿಡ್ತಾ ಇದ್ದೀನಿ. ಔಟ್ ಔಟ್ ಗೆಟ್ ಔಟ್. ಗಾಯತ್ರಿ, ಸರ್, ಐಮ್ ಸಾರಿ, ಐಮ್ ರಿಯಲಿ ವೆರಿ ಸಾರಿ. ಈ ಅವ್ಯವಹಾರನ ಕಂಡಿಡ್ತಿದ್ದಕ್ಕೆ ಐಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು. ನೀವು ಗ್ರೇಟ್ಫುಲ್ ಆಗಿರ್ಬೇಕಾಗಿರೋದು ನನ್ಗಲ್ಲ ಸರ್, ಅಕೌಂಟೆಂಟ್ ನಾರಾಯಣ ರಾವ್ ಅವ್ರಿಗೆ. ಇಸ್ ಇಟ್? ಹಾಗಾದ್ರೆ ಅವ್ರಿಗೊಂದು ಇನ್ಕ್ರಿಮೆಂಟ್ ಕೊಟ್ಬಿಡಿ. ಓಕೆ? ಶೂರ್ ಸರ್. ಆವತ್ತು 5 ಸ್ಟಾರು, ಇವತ್ತು ತಗಡ್ಬಾರು. ಆವತ್ತು 5 ಸ್ಟಾರು, ಇವತ್ತು ತಗಡ್ಬಾರು. ಕಾಚೋಯ್ತು ರಂಗ್ ಬಂತು, ಕಾಚೋಯ್ತು ರಂಗ್ ಬಂತು. ಚಿಕನ್ ಹೋಯ್ತು, ಚಿಪ್ಸ್ ಬಂತು. 555 ಹೋಯ್ತು, ವಿಲ್ಸ್ ಬಂತು. ಕೋಟ್ ಹೋಯ್ತು, ಟೈ ಉಳ್ಕೊಂತು. ಆಫೀಸ್ ಗಿರಿ ಹೊಂಟೋಯ್ತು, ಗುಮಾಸ್ ಗಿರಿ ಕಾಯಮ್ಮ ಆಯ್ತು. ಒಟ್ಟಲ್ಲಿ ತಗಡಾಗ್ಬಿಟ್ವಲ್ಲ ಬ್ರದರು. ಹಿಂಗಾಯ್ತಲ್ಲ ಅಂತ ಯೋಚಿಸೋ ಬದಲು ಯಾಕೆ ಹಿಂಗಾಯ್ತು ಅಂತ ಯೋಚಿಸ್ಬೇಕು. ಇದಕ್ಕೆ ಕಾರಣ ಏನ್ ಹೇಳು? ಇನ್ನೇನು ಬ್ರದರ್, ನಮ್ಮ ದುರಂದರೆ ಇದಕ್ಕೆಲ್ಲ ಕಾರಣ. ಅಲ್ಲೇ ನೀನು ಎಡುತ್ತಾ ಇರೋದು ನೋಡು ಬ್ರದರ್. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಆ ಮಿಟಿಕ್ಲಾಡಿ ಗಾಯತ್ರಿನೇ. ನಮ್ ಪಾಸ್ ಹತ್ರ ಹೋಗಿ ಪಿಟಿಂಗ್ ಇಟ್ಬಿಟ್ಟವಳೆ. ಅವಳು ಟೈಟ್ ಮಾಡಿದ್ರೆ ಎಲ್ಲ ಸರೋಗುತ್ತೆ. ಅವಳು ಟೈಟ್ ಆಗ್ತಾಳೋ ಇಲ್ವೋ, ನಾನಂತೂ ಟೈಟ್ ಆಗ್ಬಿಟ್ಟಿದ್ದೀನಿ ಬ್ರದರ್. ಸರ್, ಎಸ್ ಗಾಯತ್ರಿ. ಎಕ್ಸ್ಕ್ಯೂಸ್ ಮೀ, ಈಗ ತಾನೇ ಹೆಡ್ ಆಫೀಸ್ ನಿಂದ ಟೆಲೆಕ್ಸ್ ಮೆಸೇಜ್ ಬಂದಿದೆ. ವಾಟ್ ಇಸ್ ಇಟ್? ಈ ವರ್ಷ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗು ಬೆಂಗಳೂರಲ್ಲೇ ನಡೆಯುತ್ತೆ ಅಂತ. ಇಸ್ ಇಟ್? ಅದ್ರ ಅರೇಂಜ್ಮೆಂಟ್ಸ್ ಎಲ್ಲ ನಾವೇ ಮಾಡ್ಬೇಕಂತೆ ಸರ್. ವೆರಿ ಗುಡ್. ಹಾಗಾದ್ರೆ ಎಲ್ಲಾ ಡೆಲಿಗೇಟ್ಸ್ಗೂ 5 ಸ್ಟಾರ್ ಹೋಟೆಲ್ ರೂಮ್ ಬುಕ್ ಮಾಡಬೇಕು, ಕಾನ್ಫರೆನ್ಸ್ ಹಾಲ್ ಬುಕ್ ಮಾಡು. ಮೀಟಿಂಗ್ ಆದ್ಮೇಲೆ ಯಾರಾದ್ರೂ ಸೈಟ್ ಸೀಯಿಂಗ್ ಹೋಗೋದ್ರ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಕಾರ್ ಬುಕ್ ಮಾಡು. ಎಲ್ಲ ಅರೇಂಜ್ಮೆಂಟ್ ನೀನೇ ಮಾಡಬೇಕು. ಇಟ್ಸ್ ದ ಮೋಸ್ಟ್ ರೆಸ್ಪಾನ್ಸಿಬಲ್ ಜಾಬ್. ಓಕೆ? ಅಂಡ್ ಇಟ್ ಶುಡ್ ಬಿ ದ ಮೋಸ್ಟ್ ಮೆಮೊರಬಲ್ ಒನ್. ಶೂರ್ ಸರ್. ರೈಟ್. ಥ್ಯಾಂಕ್ ಯು. ಗಾಯತ್ರಿ, ರೆಡಿನಾ? ಮುಗಿಸ್ಬಿಡ್ತೀನಿ. ಗೆಸ್ಟ್ಗಳೆಲ್ಲ ಬರೋ ಹೊತ್ತಾಯ್ತು, ಬೇಗ ರೆಡಿ ಮಾಡು. ಓಕೆ. ಹಲೋ ಹಲೋ, ವೆಲ್ಕಮ್. ಹಲೋ ಹಲೋ. ಹಲೋ, ವೆಲ್ಕಮ್. ಥ್ಯಾಂಕ್ ಯು. ಹಲೋ ಪ್ಲೀಸ್. ಮರ್ಹಬಾ. ಹಲೋ ಮಿಸ್ಟರ್ ಆದಿತ್ಯ. Hello, Sridhar. How are you? Fine. How was the journey?
ಬಟ್ ರಿಯಲಿ ಐ ಎಂಜಾಯ್ಡ್ ಮೈ ಸ್ಟೇ ಹಿಯರ್. ಥ್ಯಾಂಕ್ ಯು. ಹಲೋ ಆದಿತ್ಯ, ನನ್ನ ಹೆಂಡತಿ ರೇಖಾ. ವಿಲ್ ಅಟ್ ಹೋಮ್. ಎಕ್ಸ್ಕ್ಯೂಸ್ ಮೀ. ಡಾರ್ಲಿಂಗ್ ನಂಗ್ ಕಾರ್ ಕೀ ಕೊಡಿ ರೇಖಾ, ಪ್ಲೀಸ್. ಕಾನ್ಫರೆನ್ಸ್ ಮುಗಿಸ್ಕೊಂಡು ಬರ್ತೀನಿ. ಇಬ್ರು ಜೊತೆಲೇ ಹೋಗೋಣ. ಓಕೆ, ಇಲ್ಲ ನಂಗ್ ಬೋರ್ ಆಗ್ತಿದೆ, ಪ್ಲೀಸ್. ಬಿ ಕೇರ್ಫುಲ್. ಥ್ಯಾಂಕ್ ಯು. ಕಾನ್ಫರೆನ್ಸ್ ಮುಗಿಸ್ಕೊಂಡು ಬೇಗ ಬನ್ನಿ, ನಾನು ಗೆಸ್ಟ್ ಹೌಸ್ ಅಲ್ಲೇ ಕಾಯ್ತಾ ಇರ್ತೀನಿ. ಬೇಗ ಗಾಯತ್ರಿ, ಎಸ್ ಸರ್. ಗಾಯತ್ರಿ, ಸಾರ್ ಸಾರ್ ಅಂತ ಕೂಗಿ ನನ್ನನ್ನು ಯಾಕೆ ಕೊಲ್ತೀಯ? ಬಾಸ್ನ ಸರ್ ಅಂತಂದೆ, ಇನ್ನೇನಂತ ಕರಿಬೇಕು? ಶ್ರೀಧರ್ ಅಂತ. ಸಾರಿ ಸರ್. ಕೂಗಿದ ಕಾರಣ? ನಾನು ನಿನ್ ಜೊತೆ ಮಾತಾಡ್ಬೇಕು. ಸಾರಿ ಸರ್. ಗಾಯತ್ರಿ, ಒಂದ್ ನಿಮಿಷ. ನಾನು ಫ್ಯಾಕ್ಟ್ರಿ ನೋಡ್ಬೇಕು. ಸರಿ ಸರ್, ಅರೇಂಜ್ ಮಾಡ್ತೀನಿ. ನೋ, ಐ ವಾಂಟ್ ಯು ಟು ಟೇಕ್ ಮೀ ಈಗಲೇ. ಶ್ಯೂರ್ ಸರ್, ಪ್ಲೀಸ್. ಮೇಡಮ್, ಟೈರ್ ಪಂಚರ್ ಆಗಿದೆ, ಬದಲಾಯಿಸ್ಬಿಡ್ತೀನಿ. ಗಾಯತ್ರಿ, ವಿನಾಕಾರಣ ನನ್ನನ್ನು ತಪ್ಪಿದಸ್ತನನ್ನಾಗಿ ಮಾಡ್ಬೇಡ. ಇದರಲ್ಲಿ ನನ್ ತಪ್ಪೇನಿಲ್ಲ. ನಿಮ್ದೇನು ತಪ್ಪಿಲ್ವಾ? 7 ವರ್ಷ, 7 ಲಾಂಗ್ ಇಯರ್ಸ್. ನನ್ನ ಮುಖ ಕೂಡ ನೋಡ್ದೆ, ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಕೂಡ ವಿಚಾರಿಸ್ದೆ. ನನ್ನನ್ನು ಮರ್ತಿದ್ರಲ್ಲ, ಅದು ತಪ್ಪಲ್ವಾ?
ಮದುವೆನೇ ಆಗದೆ ನಿಮ್ಮಿಂದ ಗರ್ಭಿಣಿಯಾದ ನನ್ನನ್ನ ಅನಾಥಳನ್ನಾಗ್ ಮಾಡಿ ಯಾವ ದಿಕ್ಕು ಇಲ್ಲದೆ ನಡೆದಾರಿಲ್ ಬಿಟ್ಟು ಹೋದ್ರಲ್ಲ, ಅದು ತಪ್ಪಲ್ವಾ? ನೀವು ಬಂದೇ ಬರ್ತೀರಾ ಅನ್ನೋ ದೃಢ ನಂಬಿಕೆಯಿಂದ ಎಷ್ಟು ವರ್ಷ ಜಾತಕ ಪಕ್ಷಿ ಹಾಕಿ ಕಾದಿದ್ರೆ ಬೇರೆ ಮದುವೆ ಮಾಡ್ಕೊಂಡು ಬಂದು ನನ್ ಮುಂದೆ ನಿಂತಿದ್ದೀರಲ್ಲ, ಅದು ತಪ್ಪಲ್ವಾ? ತಪ್ಪೇ, ಆದ್ರೂ ಅದಕ್ಕೆ ಕಾರಣ ನಾನಲ್ಲ. ಹಾಗಾದ್ರೆ ನಾನಾ? ನಾವಿಬ್ಬರೂ ಅಲ್ಲ, ವಿಧಿ. ವಿಧಿ ನಮ್ ಜೀವನದಲ್ಲಿ ಆಡಿದ ನಾಟಕ. ಅದಕ್ಕೆ ಬಲಿಯಾದವಳು ನಾನು. ಹೋಗ್ಲಿ ಬಿಡಿ, ನೀವಾದ್ರೂ ಚೆನ್ನಾಗಿದ್ದೀರಲ್ಲ, ಅದೇ ನನಗ್ ಸಂತೋಷ. ನೀನ್ ಸಂತೋಷವಾಗಿದೆಯಾ ಗಾಯತ್ರಿ? ಮಗು ಹೇಗಿದೆ? ಸತ್ತು ಸಮಾಧಿಯಾದ ನನ್ನ ಕಳೆದು ಹೋದ ಜೀವನವನ್ನ ಕೆದಕಿದ್ರೆ ಸಿಗೋದು ಗಾಯತ್ರಿ ಶವ ಮಾತ್ರ. ಹಾಗೆಲ್ಲ ಮಾತಾಡ್ಬೇಡ ಗಾಯತ್ರಿ. ನಾನ್ ನಿರಪರಾಧಿ ಅಂತ ನಿನಗ್ ಗೊತ್ತಾಗ್ಬೇಕು. ಅದಕ್ಕೋಸ್ಕರನಾದರೂ ಈ 7 ವರ್ಷಗಳ ನನ್ನ ಬದುಕಿನ ಪುಟಗಳನ್ನು ಬಿಚ್ಚಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಕೊಡು. ನಿನ್ನ ಮನಸ್ಸಿನಲ್ಲಿ ನಾನು ತಪ್ಪಿತಸ್ಥ ಅಂತ ಬೇರೂರು ಬಿಟ್ಟಿದೆ. ಅದನ್ನ ಕಿತ್ತೆಸ್ತು ನಮ್ಮ ಪ್ರೇಮ ನಿರ್ಮಲವಾಗ್ಬೇಕಾದ್ರೆ ಸತ್ಯ ಏನು ಅಂತ ನಿನಗೆ ಗೊತ್ತಾಗ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಹೋಗಿ ಡ್ಯೂಟಿ ಜಾಯ್ನ್ ಆಗಿ. ಹಲೋ ಶ್ರೀಧರ್ ಸ್ಪೀಕಿಂಗ್. ನಾನು ಹೇಳಿ ಸರ್. ಕರ್ನಾಟಕದಿಂದ ನಮ್ಮ ಬಿಸ್ನೆಸ್ ಫ್ರೆಂಡ್ ಅವರು ಬರ್ತಾ ಇದ್ದಾರೆ. ಏರ್ಪೋರ್ಟ್ ಕಾರ್ ಕಳಿಸಿದೀನಿ. ನೀನ್ ಅವ್ರನ್ನ ನಮ್ಮ ಆಫೀಸ್ ಹತ್ರ ರಿಸೀವ್ ಮಾಡ್ಕೋ. ನಾನು ಸ್ವಲ್ಪ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬರ್ತೀನಿ. ಓಕೆ? ಓಕೆ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ನೀವು ಇಲ್ಲಿ ತನಕ ಬಂದಿದ್ದು ನಮ್ಗೆ ತುಂಬಾ ಸಂತೋಷ. ಓ, ನಿಮಗೆ ಕನ್ನಡ ಬರುತ್ತೆ? ನಾನು ಕರ್ನಾಟಕದವನೇ ಸರ್. ಇದೆ ಕರ್ನಾಟಕದಲ್ಲಿ? ಮೈಸೂರು. ನಮ್ದು ಮೈಸೂರೇ ರೀ. ಮೈಸೂರಲ್ಲಿ ಸರಸ್ವತಿಪುರಂ. ನಮ್ದು ಯಾದಗಿರಿ. ನಿಮಗೆ ಗಾಯತ್ರಿ ಇಂಡಸ್ಟ್ರೀಸ್ ಪ್ರೊಪ್ರೈಟರ್ ಗೊತ್ತಾ ಸರ್? ಯಾಕೆ, ಅವ್ರು ನಿಮ್ಗೆ ಗೊತ್ತಾ? ಅವರಲ್ಲ, ಅವ್ರ ತಂಗಿ ಗಾಯತ್ರಿ ನಾನು ಕ್ಲಾಸ್ಮೇಟ್ಸ್. ಗಾಯತ್ರಿ ಹೇಗಿದ್ದಾಳೆ? ಅದೊಂದು ದೊಡ್ಡ ಟ್ರಾಜಿಡಿ. ಯಾವನು ಶ್ರೀಧರ ಸ್ಕೌಂಡ್ರಲ್, ಅವನ್ ನನ್ನ ಕೈಗೆ ಸಿಗಬೇಕು. ಕೊಂದಾಕ್ಬಿಡ್ತೀನಿ. ಐ ವಾಂಟ್ ಟು ಕಿಲ್ ಹಿಮ್. ಯಾಕೆ ಸರ್, ಏನಾಯ್ತು? ಇನ್ನೇನಾಗಬೇಕು? ಅವನ್ ನಂಬ್ಕೊಂಡು ಮದುವೆಗೆ ಮುಂಚೆನೆ ಬಸರಾಗಿ ಅವಳ ಅಣ್ಣನ ಮಾನನ ಮಣ್ಣು ಪಾಲು ಮಾಡಿ ಅವಳು ಬೀದಿ ಪಾಲಾದ. ಆ ಅವಮಾನ ತಡ್ಕೊಳ್ಳಾರ್ದೆ ಪ್ರಾಣ ಕಳ್ಕೊಂಡ್ರು. ಹಲೋ ರಾಮ್ ಪ್ರಸಾದ್, ಗಾಯತ್ರಿ ಇಂಡಸ್ಟ್ರೀಸ್. ವೆಲ್ಕಮ್ ವೆಲ್ಕಮ್. ಹಲೋ ನಂಜನ್ ಸ್ವಾಮಿ. ನೀನ್ ಸತ್ತೋದೆ ಅಂತ ನಿಮ್ಮಣ್ಣ ಹೇಳಿದ್ಮೇಲೆ ನಾನು ಸಾಯೋ ತೀರ್ಮಾನ ತಗೊಂಡೆ. ಆದ್ರೆ ಬ್ರದರ್, ನಮ್ ಬ್ಯಾಡ್ ಟೈಮ್ ಹೋಗಿ ಗುಡ್ ಟೈಮ್ ಬಂತು. ಹಲೋ, ಹೌ ಡು ಯು ಡೂ? ದಾರಿ ಬಿಡಿ. ದಾರಿ ಬಿಡಕ್ಕಲ್ಲ ಮೇಡಮ್, ನಿಮ್ಗೊಂದ್ ದಾರಿ ತೋರ್ಸೋಣ ಅಂತ ಕಾಯ್ತಾ ನಿಂತಿದೀವಿ. ನಮ್ಗೊಂದ್ ಲಿಫ್ಟ್ ಡ್ರಾಪ್ ಕೊಡ್ತೀರಾ ಅಂತ ಕಾಯ್ತಾ ನಿಂತಿದೀವಿ. ಬಾಸ್ ಹತ್ರ ಯಾವಾಗ್ಲೂ ಲಿಫ್ಟ್ ತಗೋತಾ ಇದ್ರೆ ಬೋರ್ ಆಗುತ್ತಲ್ಲ, ಅದಕ್ಕೆ ಜಸ್ಟ್ ಫಾರ್ ಎ ಚೇಂಜ್ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ, ಅದಕ್ಕೆ ಬಂದ್ವಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಏನು ಅಂತ ತಿಳ್ಕೊಂಡಿದ್ದೀರಾ? ನೀವೇನು ಅಂತ ತಿಳ್ಕೊಂಡೆ ಈ ಆಫರ್ ಕೊಡ್ತಾ ಇದೀವಿ, ಬನ್ನಿ. ಬ್ರದರ್, ಯಾರು ನೋಡ್ಲಿಲ್ವಾ ಬ್ರದರ್? ಯಾರು ನೋಡ್ಲಿಲ್ಲ ಬ್ರದರ್. 1 ಮಿನಿಟ್. ಅವರಿಬ್ರು ಯಾರು? ಅವರು ನಮ್ ಕಂಪ್ನಿಲಿ ಪರ್ಚೇಸ್ ಮ್ಯಾನೇಜರ್ಸ್ ಆಗಿ ಕೆಲಸ ಮಾಡ್ತಿದ್ರು. ಕಳ್ಳ ಲೆಕ್ಕಗಳನ್ನ ಬರೀತಿದ್ರು ಅಂತ ಗಾಯತ್ರಿ ಅಮ್ಮ ಅವರು ಅವ್ರನ್ನ ಕ್ಲರ್ಕ್ ಆಗಿ ಡಿಪ್ರಮೋಟ್ ಮಾಡಿದ್ರು. ಅವತ್ತಿನಿಂದ ಅಮ್ಮ ಅವ್ರನ್ನ ಕಂಡ್ರೆ ಅವ್ರಿಗೆ ಆಗಲ್ಲ. ಆಯ್ಸಿ, ಅವ್ರನ್ನ
ಕಾರ್ ಪಾರ್ಕಿಂಗ್ ಬರೋಕ್ ಹೇಳು. ಸರಿ ಸರ್. ಏನ್ ಸರ್, ಏನು ಕರೆದಂತೆ, ಏನೋ ಇನ್ಫಾರ್ಮೇಶನ್, ಎನಿ ಗೈಡೆನ್ಸ್? ಎಸ್. ನೀವ್ ಯಾಕೆ ಗಾಯತ್ರಿ ಕೈ ಹಿಡಿದಿದ್ರಿ? ನಾವು ಅವಳ ಕೈ ಹಿಡ್ಕೊಳ್ಳಿಲ್ಲ ಸರ್, ಅವಳೇ ನಮ್ ಕೈ ಹಿಡ್ಕೊಂಡ್ಬಿಟ್ಲು. ಅವಳು ಒಂಥರ ಫಾಸ್ಟ್ ಫಾರ್ವರ್ಡ್ ಸರ್. ವೆರಿ ಸೋಷಿಯಲ್, ಹಸು ಇದ್ದಾಗೆ ಯಾರ್ ಬೇಕಾದ್ರೂ ಕರ್ಕೋಬಹುದು. ನಮ್ MD ಆದಿತ್ಯ ಅವರಂತೂ ಒಂದು ಫುಲ್ ಇನ್ನಿಂಗ್ಸೇ ಆಡ್ಬಿಟ್ಟಿದ್ದಾರೆ ಸರ್. ಈಗ ಸ್ವಲ್ಪ ಬೋರ್ ಆಗಿ ಹೊಸ ಪಾರ್ಟಿ ಯಾರಾದ್ರೂ ಸಿಗ್ತಾರಾ ಅಂತ ಕಾಯ್ತಾ ಇದ್ದಾಳೆ. ನೀವು ಟ್ರೈ ಮಾಡಿದ್ರೆ ಡಬಕ್. ಸರ್, ಅವಳೊಂದು ಮಗುವಿನ ತಾಯಿ ಆದ್ರೂ ತುಂಬಾ ಫ್ರೆಶ್ ಆಗಿದ್ದಾಳೆ ಸರ್. ಮಗುಗ ಅಪ್ಪ ಇಲ್ಲ, ಅವಳು ಗಂಟ ಇಲ್ಲ, ನಿಮ್ಗೆ ರಿಸ್ಕ್ ಇಲ್ಲ ಸರ್. ಮೊನ್ನೆ ಸುಮ್ಮನೆ ಒಂದ್ ಸಾರಿ ಟ್ರೈ ಮಾಡಿದ್ವಿ ಸರ್, ಬಿದ್ಬಿಟ್ಲಲ್ಲ ಸರ್. ನಿಜ ಹೇಳಿದ್ರು ನಮ್ಗೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ಗಾಯತ್ರಿ ನಿಮ್ಗೆ ಏನಾಗ್ಬೇಕು ಸರ್? ಅವಳು ನನ್ನ ಹೆಂಡತಿ. ಆ ಮಗು ನನ್ನ ಮಗು. ಶಂಕರಪ್ಪ, ಈ ಕವರ್ನ ಅವರಿಬ್ಬರಿಗೂ ಕೊಡಿ. ಮೇಡಮ್, ಇದೇನ್ ಪ್ರಮೋಷನ್? ಇನ್ಕ್ರಿಮೆಂಟಾ? ಎರಡೂ ಅಲ್ಲ, ನಿಮ್ಮಿಬ್ಬರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿರೋ ಆರ್ಡರ್. ಬ್ರದರ್, ಬಾಸು ಗಾಯತ್ರಿ ನನ್ನ ಹೆಂಡತಿ ಅಂತ ಹೇಳ್ದ ತಾನೆ? ಹೌದು. ಅವಳ ಮಗು ನನ್ನ ಮಗು ಅಂತ ಹೇಳ್ದ ತಾನೆ? ಹೌದು. ಅವನಿಗೆ ಇನ್ನೊಂದು ಮದುವೆ ಆಗಿರೋದು ನಿಜ ತಾನೆ ಬ್ರದರ್? ಹೌದು. ಅವನಿಗೆ ಇನ್ನೊಬ್ಬ ಹೆಂಡತಿ ಇರೋದು ಆ ಹೆಂಡತಿ ಗೊತ್ತಿಲ್ಲ ತಾನೆ? ಹೌದು. ಅಷ್ಟೇ, ಇಬ್ಬರಿಗೂ ಫಿಟ್ಟಿಂಗ್ ಇಟ್ಬಿಟ್ರೆ ಗಾಯತ್ರಿಗೆ ಬ್ಯಾಡ್ ಟೈಮು, ನಮಗೆ ಗುಡ್ ಟೈಮು. ಟೈಮ್ ಬರ್ಬೇಕಂಡ ಒಳ್ಳೆ ಟೈಮ್ ಬರ್ಬೇಕು, ಎಲ್ಲದಕ್ಕೂ ಒಳ್ಳೆ ಟೈಮ್. ಏಯ್, ಯಾಕೆ ಹಾಗ್ ನೋಡ್ತಿದ್ಯಾ? ನನ್ ಗಂಡನ್ ಬಲೆಗೆ ಹಾಕೊಂಡ್ ಮಾಟ್ಗಾತಿ. ಬೇರೆ ಯಾವ ಗಂಡಸರು ಸಿಗ್ಲಿಲ್ವೇನ ನಿಂಗೆ? ನನ್ ಗಂಡನ ಬೇಕಿತ್ತ? ಕೂಲಿ ಕೆಲ್ಸಕ್ಕೆ ಸೇರ್ಕೊಂಡು ಯಜಮಾನನ್ ಬುಟ್ಟಿಗೆ ಹಾಕೊಂಡ್ರೆ ಬೆಳಕ್ ಹರಿಯೋದ್ರಲ್ಲೇ ಯಜಮಾನಿ ಆಗ್ಬೋದು ಅಂತ ಕನಸ್ ಕಾಣ್ತಿದ್ಯಾ? ನೋಡಿ ರೇಖಾ, ನಿಜಾಂಶ ತಿಳಿದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ಒಳಗ್ ಬನ್ನಿ, ಚೇಂಬರಲ್ಲಿ ಮಾತಾಡೋಣ. ನೀವಿರೋ ಪರಿಸ್ಥಿತಿ ಸರಿ ಇಲ್ಲ. ಕಟ್ಕೊಂಡ್ ಗಂಡನ್ನ ಕಿತ್ಕೊಂಡೋದ್ರೆ ಪರಿಸ್ಥಿತಿ ಇನ್ನಾಗಿರುತ್ತೆ. ಗಂಡನ್ನ ಕಿತ್ಕೊಂಡಿರೋಳು ನಾನಲ್ಲ, ನೀವು. ಅವ್ರು ನಿಮ್ಗೆ ಯಾಕೆ ಗಂಡ? ನಾವು ನನಗೂ ಏನು ಮಿಂಡನ ಹೇಳು, ಯಾಕೆ ಸುಮ್ನಾದೆ? ನೋಡಿ, ವಿಷಯ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡಿ. ದಯವಿಟ್ಟು ನನ್ ಮಾತು ಕೇಳಿ. ನಾ ಯಾಕೆ ನಿಮ್ ಮಾತು ಕೇಳ್ಬೇಕು? ನೀನ್ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಶ್ರೀಧರ್ ನನ್ ಗಂಡ, ಅದಕ್ಕೆ ಸಾಕ್ಷಿ ಅವ್ನ್ ಕಟ್ಟಿದ ಈ ತಾಳಿ. ಅವ್ನ್ ನಿನ್ ಗಂಡ ಆಗಿದ್ರೆ ಅವ್ನ್ ನಿನ್ ಕಟ್ಟಿದ ತಾಳಿಯಲ್ಲಿದೆ. ನೀವಿಬ್ರು ಮದುವೆ ಆಗಿದ್ರ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಅವನ್ನ ಗಂಡ ಅಂತ ಕರೆಯೋದಕ್ಕೆ ನಿಂಗೆಲ್ಲಿದೆ ಹಕ್ಕು? ಹೌದು, ನೀವು ಕೇಳೋದು ಸರಿ. ನನಗೆ ಯಾವ ಹಕ್ಕು ಇಲ್ಲ. ನಿಮ್ ಕುತ್ತಿಗೆಯಲ್ಲಿರೋ ತಾಳಿ ನನ್ನ ಕುತ್ತಿಗೆಯಲ್ಲಿಲ್ಲ. ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿಯಾಗಿ ಒಂದು ಮಗು ಇದೆ. ಅದನ್ ಬಿಟ್ರೆ ನನ್ನ ಹತ್ರ ಬೇರೆ ಯಾವ ಸಾಕ್ಷಿನೂ ಇಲ್ಲ. ಮದುವೆ ಆಗದೆ ತಾಳಿ
ಕಟ್ಟಿಸ್ಕೊಳ್ದೆ ತಾಯಾದವಳನ್ನ ಏನಂತ ಕರೀತಾರೆ ಗೊತ್ತಾ? ಗೊತ್ತು. ಇಷ್ಟು ವರ್ಷ ಆ ಅಪವಾದ ಹೊತ್ಕೊಂಡೇ ಬದುಕ್ತಾ ಇದ್ದೀನಿ. ಆದ್ರೆ ಮದ್ವೆ ಎರಡು ಮನಸ್ಸು, ಎರಡು ಆತ್ಮಗಳು ಸೇರೋದ್ರಿಂದ ಆಗತ್ತೆ, ಬರೀ ತಾಳಿ ಕಟ್ಟೋದ್ರಿಂದಾನೇ ಅಲ್ಲ. ಗಂಡು ಹೆಣ್ಣು ಒಬ್ಬರನ್ನೊಬ್ರು ಪ್ರೀತಿಸ್ದೆ ಬರೀ ತಾಳಿ ಕಟ್ಟಿದಾಕ್ಷಣ ಅದು ಮದ್ವೆ ಆಗಲ್ಲ. ಅದು ವ್ಯವಹಾರ ಅನ್ನಿಸ್ಕೊಳತ್ತೆ. ನಿಮಗ ಯೋಗ್ಯತೆ, ಹಕ್ಕು ಎಲ್ಲ ಇದೆ. ಆದ್ರೆ ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ನೋವೇನು ಅನ್ನೋದು ಅರ್ಥವಾಗ್ಬಹುದು ಅಂತ ಹೇಳ್ತಾ ಇದ್ದೀನಿ. ನಿಮ್ ಗಂಡನೂ ನಾನು ಓದ್ತಾ ಇರ್ಬೇಕಾದ್ರೆ ಪ್ರೀತಿಸಿದ್ವಿ. ಅದ್ರ ಪ್ರತಿಫಲ ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗು. ಅದಕ್ಕೆ ತಂದೆ ನಿಮ್ಮ ಗಂಡ. ಏನ್ರಿ ಅವಳು ಹೇಳ್ತಾ ಇರೋದು ನಿಜನಾ? ಮಾತಾಡ್ರಿ, ಮಾತಾಡ್ರಿ, ಯಾಕೆ ಸುಮ್ಮನಿದ್ದೀರಾ? ಮಾತಾಡಿ. ಗಾಯತ್ರಿ ಹೇಳಿದ್ದು ನಿಜ. ಏನ್ ಹೇಳ್ತಿದ್ದೀರಾ ನೀವು? ನನ್ ಮುಖ ನೋಡ್ಕೊಂಡು ಹೇಳಿ, ನೀವು ಹೇಳ್ತಾ ಇರೋದು ನಿಜನಾ? ಹೇಳ್ರಿ, ಹೇಳ್ರಿ. ನನ್ನನ್ನ ಕ್ಷಮಿಸ್ಬಿಡು ರೇಖಾ. ನಾನಿದನ್ನ ನಿನಗೆ ಹೇಳ್ಬೇಕು ಅಂತ ತುಂಬಾ ಸಲ ಪ್ರಯತ್ನಿಸಿದೆ. ಆದ್ರೆ ನೀನು ಯಾವಾಗ್ಲೂ ಕುಡಿದ ಮತ್ನಲ್ಲೇ ಇರ್ತಾ ಇದ್ದೆ. ನಾನು ನಿನ್ನ ನೋಡಕ್ ಮುಂಚೆನೆ ಗಾಯತ್ರಿನ ಪ್ರೀತಿಸ್ದೆ ಅನ್ನೋದು ಸತ್ಯ. ಅವಳು ನನ್ನ ಮಗುವಿನ ತಾಯಿ ಅನ್ನೋದು ಸತ್ಯ. ಏನ್ರಿ ಇಷ್ಟೆಲ್ಲ ನಿಜ ಆದ್ರೆ ನನ್ ಯಾಕ್ರಿ ಮದ್ವೆ ಆದ್ರಿ? ನಮ್ಮ ಅಪ್ಪನ ಆಸ್ತಿಗೋಸ್ಕರ ನನ್ ಬಾಲ್ ಯಾಕ್ರಿ ಹಾಳ್ ಮಾಡಿದ್ರಿ? ಯಾಕೆ ಹಾಳ್ ಮಾಡಿದ್ರಿ? ಯಾಕೆ ಹಾಳ್ ಮಾಡಿದ್ರಿ? ದಯವಿಟ್ಟು ನನ್ನ ಮಾತು ಕೇಳ್ರೇಖಾ. ಗಾಯತ್ರಿ ಸತ್ತೋದ್ಲು ಅಂತ ಅವ್ರ ಅಣ್ಣ ನನಗೆ ಹೇಳಿದ್ರು. ಅಲ್ದೆ ನಿಮ್ ತಂದೆ ಫ್ಯಾಕ್ಟರಿ, ಕಾರ್ಮಿಕರು ಎಲ್ಲರ ಜವಾಬ್ದಾರಿನ ನನಗೆ ವಹಿಸಿದ್ರು. ಅವ್ರು ನನಗೆ ಮಾಡಿದ ಉಪಕಾರಕ್ಕೆ, ನನ್ನ ಮೇಲಿಟ್ಟ ವಿಶ್ವಾಸಕ್ಕೆ ಕಟ್ಟು ಬಿತ್ತು. ಒಪ್ಕೊಂಡ್ಬಿಟ್ಟೆ. ಆಸ್ತಿಗಾಗ್ಲಿ ನಿನ್ನ ರೂಪಕ್ಕಾಗ್ಲಿ ನಾನು ಆಸೆ ಪಟ್ಟು ಮದುವೆ ಆಗ್ಲಿಲ್ಲ ರೇಖಾ. ಗಾಯತ್ರಿ ಬದುಕಿದ್ದಾಳೆ ಅಂತ ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಗಿತ್ತು. ದಯವಿಟ್ಟು ನನ್ನ ಮಾತನ್ನ ನಂಬು. ನಿಮ್ಮನ್ ಕಂಡ್ರೆ ನನಗೆ ಅಸಹ್ಯವಾಗುತ್ತೆ. ಇಬ್ರು ಹೆಂಗಸರ ಜೀವನನ ಹಾಳು ಮಾಡಿದ ನಿಮ್ಮಂತವ್ರ ಜೊತೆ ಬದುಕೋದು ನನಗ್ ಸಾಧ್ಯವಿಲ್ಲ. ನಿಮ್ಮ ತಾಳಿ ಅನ್ನೋ ಈ ಬೂಟಾಟಿಕೆಯ ಅರ್ಥವಿಲ್ಲದ ಆಡಂಬರದ ಆಭರಣ ನನಗ್ ಬೇಕಿಲ್ಲ. ಅದನ್ ಕಟ್ಕೊಳ್ಳೋ ನಿಜವಾದ ಅರ್ಹತೆ ಇರೋದು ಅವಳಿಗೆ. ಇನ್ನು ಮುಂದಾದ್ರೂ ಅವಳಿಗೊಂದು ಬಾಳ್ ಕೊಡಿ. ಈ ಕ್ಷಣದಿಂದ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಗುಡ್ ಬೈ. ನೋಡು, ನೀನ್ ಕುಡ್ದಿದೀಯಾ? ಡ್ರೈವ್ ಮಾಡಬಾರ್ದು. ನಾನು ಗೆಸ್ಟ್ ಹೌಸ್ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್. ಡೋಂಟ್ ಟಚ್ ಮೀ. ನಿನ್ ಡ್ರಾಪ್ ಅವಶ್ಯಕತೆ ನಂಗಿಲ್ಲ. ಅದನ್ನ ಹೋಗಿ ನಿನ್ ಹೆಂಡತಿ ಕೊಡು. ರೇಖಾ, ನೀನ್ ಹೋಗಕ್ ನಾನ್ ಬಿಡಲ್ಲ. ನೀನಲ್ಲ, ಯಾರೇ ಬಂದ್ರು ನನ್ ತಡೆಯಕ್ಕಾಗಲ್ಲ. ಗೆಟ್ ಲಾಸ್ಟ್. ರಂಗಪ್ಪ, ಕರೆದಮ್ಮ? ನೋಡು, ಈ ಕವರ್ನ ಈಗ್ಲೇ ಆಫೀಸಿಗೆ ತಲುಪಿಸ್ಬಿಡು. ಕೇಳಿದ್ರೆ ನಾನು ಊರ್ಗ್ ಹೋಗಿದ್ದೀನಿ ಅಂತ ಹೇಳು. ಸರಿ ಅಮ್ಮ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಮಮ್ಮಿ? ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿಗೆ. ನನ್ ಫ್ರೆಂಡ್ಸ್ ಎಲ್ಲ ರಜಾ ಬಂದಾಗ ಅವ್ರ ಮಮ್ಮಿ ಹುಟ್ಟಿದ ಮನೆಗೆ ಹೋಗ್ತಾರೆ. ನೀನ್ ಹುಟ್ಟಿದ ಮನೆ ಅಲ್ವಾ? ನಿನ್ಗೆ ಅಣ್ಣ, ತಂಗಿ, ಅಪ್ಪ, ಅಮ್ಮ ಯಾರಿಲ್ವಾ ಮಮ್ಮಿ?
ಇದ್ದಾರೆ ಪಾಪು, ಆದ್ರೆ ನನ್ನ ಪಾಲಿಗಿಲ್ಲ ಅಷ್ಟೇ. ಅಮ್ಮ ಅವರೇ, ಫೋನ್ ಬಂದಿದೆ. ಆಫೀಸಿಂದನಾ? ಅಲ್ಲಮ್ಮ, ಆಸ್ಪತ್ರೆಯಿಂದ. MD ಅವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಕೊಡಿಲಿ. ಹಲೋ ಸರ್, ನಾನು ಗಾಯತ್ರಿ. ಅರ್ಜೆಂಟ್ ಆಗಿ ವೆನ್ಲಾಕ್ ಹಾಸ್ಪಿಟಲ್ಗೆ ಬಾ. ಸರ್, ನಾನು ಊರ್ಗೆ ಹೊಟ್ಟಿದ್ದೀನಿ ಸರ್. ಕ್ಯಾನ್ಸಲ್ ಮಾಡು ಪ್ಲೀಸ್, ಆದಷ್ಟು ಬೇಗ ಬಾ. ಏನು ವಿಷಯ ಸರ್? ಅದನ್ನ ಫೋನಲ್ಲಿ ಹೇಳೋಕ್ಕಾಗಲ್ಲ. ಡೋಂಟ್ ವೇಸ್ಟ್ ಟೈಮ್, ಆದಷ್ಟು ಬೇಗ ಬಾ. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ಓಕೆ ಸರ್. ಸರ್, ಗಾಯತ್ರಿ, ನನ್ನನ್ನ ಯಾಕೆ ಇಲ್ಲಿ ಕರ್ಸಿದ್ರಿ? ಏನಾಯ್ತು ಸರ್? ಆ ದೇವ್ರು ಎಲ್ಲ ಕಷ್ಟಗಳನ್ನು ಹೆಣ್ಗೆ ಯಾಕೆ ಕೊಡ್ತಾನೆ? ಯಾಕೆ ಸರ್? ಈಗ ಏನಾಯ್ತು ಅಂತ? ಪ್ರೀತಿನ ಹುಟ್ಟಿಸಿ, ಆಸೆನ ಹುಟ್ಟಿಸಿ, ಆ ಆಸೆ ನೆರವೇರಬೇಕು ಅನ್ನೋ ಒಂದೇ ಆಸೆಯಿಂದ ಮನುಷ್ಯ ಬದುಕಿರ್ತಾನೆ. ಅದಿ ಇನ್ನೇನ್ ನಡಿಬೇಕು ಅನ್ನೋಷ್ಟರಲ್ಲೇ ಅವನ ಅದನ್ನು ಕಿತ್ಕೊಂಡ್ಬಿಡ್ತಾನೆ. ಅವನೆಂಥ ನಿಷ್ಕರುಣಿ, ಎಷ್ಟು ಕಲ್ಲು ಹೃದಯದವನು. ಈಸ್ ಎ ಮರ್ಸಿಲೆಸ್ ಫೆಲೋ. ಅಂತದ್ ಏನಾಗಿದೆ ಸರ್ ಈಗ? ಏನಾಯ್ತು ಅಂತ ನಾನು ನಿನಗೆ ಹೇಗೆ ಹೇಳಿ? ಏನು ಅಂತ ಹೇಳಿ? ಗಾಯತ್ರಿ, ನೀ ಸ್ವಲ್ಪ ಧೈರ್ಯ ತಗೋಬೇಕು. ರೇಖಾ ಡ್ರೈವ್ ಮಾಡ್ತಿದ್ದೆ, ಕಾರ್ ಆಕ್ಸಿಡೆಂಟ್ ಆಗಿ ರೇಖಾ ಸ್ಪಾಟ್ ಅಲ್ಲೇ. ಆದ್ರೆ ಶ್ರೀಧರ್ಗೆ ಮೈ ತುಂಬಾ ಏಟ್ ಬಿದ್ದಿದೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ತುಂಬಾ ರಕ್ತ ಹೋಗಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ತಕ್ಷಣ ರಕ್ತ ಕೊಡಬೇಕು. ಅಮ್ಮ, ಶ್ರೀಧರ್ ಅಂದ್ರೆ ಯಾರು? ನನ್ನ ಡ್ಯಾಡಿನಾ? ಹೌದು. ಅಮ್ಮ, ಡ್ಯಾಡಿಗೆ ರಕ್ತ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೀನ್ ಸುಮ್ಮನೆ ಕೂತಿದ್ದೆಲ್ಲಮ್ಮ. ಯಾಕಮ್ಮ? ಹೇಳಮ್ಮ. ಅಮ್ಮ, ಸರಿ, ನೀನ್ ಕೊಡ್ದೆ ಹೋದ್ರೆ ಹೋಗ್ಲಿ. ನನ್ಗೆ ಡ್ಯಾಡಿ ಬೇಕು. ನನ್ ರಕ್ತ ಕೊಟ್ಟು ನನ್ ಡ್ಯಾಡಿ ಉಳಿಸ್ಕೋತೀನಿ. ಪಾಪು, ಬೇಡಪ್ಪ, ಬೇಡ. ನಿನಗೆ ನಿನ್ ಡ್ಯಾಡಿ ಬೇಕು, ನನಗೆ ನನ್ ಗಂಡ ಬೇಕು. ನಾನ್ ಹೇಗಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೋತೀನಿ. ಗಾಯತ್ರಿ, ನೀನ್ ಹೋಗಿ ನಿನ್ ಗಂಡನ ಉಳಿಸ್ಕೊಮ್ಮ. ಮೇಡಮ್, ರೇಖಾ ಅವ್ರ ಡೆಡ್ ಬಾಡಿ ಏನ್ ಮಾಡೋದು? ಅದು ಅನಾಥ ಶವ ಅಲ್ಲ. ಅವಳ ಗಂಡ ಬದುಕಿದ್ದಾರೆ, ಮಗ ಇದ್ದಾನೆ, ಅಕ್ಕ, ನಾನಿದ್ದೀನಿ. ನಾನೇ ತಗೊಂಡು ಹೋಗಿ ಸಂಸ್ಕಾರ ಮಾಡ್ತೀನಿ. ಡಾಕ್ಟರ್, ನೋ, ನಾನ್ ಬದುಕಲ್ಲ.
I want to die! Please kill me, doctor! Please kill me! Please kill me, doctor! Please kill me! I don't want to live! I don't want to live! No, doctor! No, doctor! ನಾನ್ ಬದುಕಲ್ಲ! Kill me, doctor! Kill me! ನಾನ್ ಬದುಕಲ್ಲ! No! No! Kill me, doctor! Kill me! ಏನ್ರಿ ಏನ್ರಿ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಏನ್ರಿ? ಏನಂತ ಹೇಳಿ ಗಾಯತ್ರಿ, ಏನಂತ ಹೇಳಿ? ಈ ಬೆಡ್ಶೀಟ್ ತೆಗಿ. ನನ್ನ ಕೈ ಸ್ವಲ್ಪ ಮೇಲೆತ್ತು. ಬಿಡು. ನೋಡಿದ್ಯಾ, ನಿನ್ನನ್ನು ತುಂಬಾ ಮಾನಸಿಕ ಹಿಂಸೆಗೆ ಗುರಿ ಮಾಡಿದೆ. ಅದಕ್ಕೆ ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ. ಗಾಯತ್ರಿ, ನನಗ್ ನಡೆಯಕ್ಕಾಗಲ್ಲ, ನನ್ನ ಕೈಯಿಂದ ತಿನ್ನಕ್ಕಾಗಲ್ಲ. ಬದುಕಿದ್ದು ಸತ್ತವಂತರ ಬಿದ್ದಿರಬೇಕು. ಕಡೆಯ ಉಸಿರಿರೋವರೆಗೂ ಇನ್ನೊಬ್ಬರಿಗೆ ಭಾರವಾಗಿ ಕೊರಗಿ ಕೊರಗಿ ಸಾಯ್ಬೇಕು. ಅದು ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ನನಗೆ ನೀನಾದ್ರೂ ಸಹಾಯ ಮಾಡ್ತೀಯ ಗಾಯತ್ರಿ? ಏನು? ನಿನ್ನ ಕೈಯಿಂದ ಸ್ವಲ್ಪ ವಿಷ ಕೊಡು. ತೃಪ್ತಿಯಿಂದ ನಿನ್ನ ಮಡ್ಲಲ್ಲಿ ಪ್ರಾಣ ಬಿಡ್ತೀನಿ. ಶ್ರೀಧರ್, ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ಸಾಯೋ ಅಂತದ್ ಏನಾಗಿದೆ ಈಗ? ಜೀವನದ ಅಗ್ನಿ ಪರೀಕ್ಷೆಯಲ್ಲಿ ಒಂಟಿಯಾಗಿ ಹೋರಾಡ್ತಾ ನೀವು ಬಿಟ್ಟು ಹೋದ ನಿಮ್ಮ ಪ್ರತಿರೂಪನ ಹೊತ್ತು ಹೆತ್ತು ಈ ಸಮಾಜದಲ್ಲಿ ಚಾರಿಣಿ ಕಳಂಕಿಣಿ ಅಂತೆಲ್ಲ ಅನ್ನಿಸ್ಕೊಂಡು ಇಲ್ಲಿವರೆಗೂ ಬದುಕಿತ್ತು ಒಂದೇ ಒಂದು ಕಾರಣಕ್ಕಾಗಿ. ಇಂದಲ್ಲ ನಾಳೆ ಎಂದಾದ್ರೂ ಒಂದ್ ದಿವ್ಸ ಈ ಜೀವನದ ಕವಲು ದಾರಿಲಿ ನೀವು ನನಗ್ ಸಿಕ್ಕೇ ಸಿಗ್ತೀರಾ ಅಂತ ಈ ನಂಬಿಕೆನ ಕೊಟ್ಟಿದ್ದು ನನ್ನ ಪ್ರೀತಿ, ನಾನ್ ನಿಮ್ಮ ಮೇಲಿಟ್ಟ ವಿಶ್ವಾಸ. ಈ ವಿಶ್ವಾಸನೇ ನಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ. ಈಗ ಈಗ ನಮ್ಮ ನಿಜವಾದ ಬದುಕು ಪ್ರಾರಂಭವಾಗಬೇಕು. ಗಂಡ ಹೆಂಡತಿ ಜೀವನ ಅನ್ನೋ ಬಂಡಿನ ಎಳ್ಕೊಂಡು ಹೋಗೋ ಎರಡು ಎತ್ತುಗಳು. ನಾವಿಬ್ರು ಜೊತೆಲಿದ್ರೆ ಎಂಥ ದಾರಿನಾದ್ರೂ ದಾಟಿ ಹೋಗ್ಬೋದು. ಒಂಟಿ ಎತ್ತು ಈ ಬಂಡಿನ ತುಂಬಾ ದೂರ ಎಳ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ರೀ. ನಾನೊಂದು ಕಾಲು ಮುರಿದ ಎತ್ತು. ನಾನ್ ನಿನಗೆ ಸಹಾಯ ಆಗಲ್ಲ, ಹೊರೆಯಾಗ್ತೀನಿ. ಚಿಂತೆ ಇಲ್ಲ, ನೀವು ನನ್ನ ಕಣ್ಣು ಮುಂದಿದ್ರೆ ಸಾಕು. ಅದೇ ನನಗ್ ದೊಡ್ಡ ಶಕ್ತಿ. ಈ ಕ್ಷಣದಿಂದ ನನಗೊಬ್ಬ ಮಗ ಅಲ್ಲ, ಇಬ್ಬರು ಮಕ್ಕಳು. ಗಾಯತ್ರಿ, ಇಷ್ಟೊಂದು ತ್ಯಾಗ ಮಾಡ್ಬೇಡ, ಅದು ನಾನು ಸಹಿಸಲಾರೆ. ಇದು ತ್ಯಾಗ ಅಲ್ಲ ರೀ, ಧರ್ಮ. ಜೀವನದಲ್ಲಿ ಎಲ್ಲ ಹೆಂಡ್ತಿರ್ಗೂ ತನ್ನ ಗಂಡನ್ನ ಇನ್ನೊಬ್ಬ ಮಗ ಅಂತ ತಿಳ್ಕೊಂಡು ಸೇವೆ ಮಾಡೋ ಅವಕಾಶ ಸಿಗಲ್ಲ ರೀ. ಆ ಅವಕಾಶ ನನಗ್ ಸಿಕ್ಕಿರೋದು ನನ್ನ ಪುಣ್ಯ. ನಿಮ್ಮನ್ ಬಿಟ್ಟು ನಾನು ಬದುಕಿರ್ಲಾರೆ. ನನಗ್ ನೀವು ಬೇಕು, ನನಗ್ ನೀವು ಬೇಕು ರೀ. ನನ್ನ ದೂರ ಮಾಡಬೇಡಿ. ನಿಮ್ ಕಾಲಿಗೆ ಬಿಟ್ಟು ಬೇಡ್ಕೋತೀನಿ. ನನ್ನ ಜೀವನದ ಸುಖಾನ ಕಿತ್ಕೊಂಡ್ರಿ, ನನ್ನ ಸುಮಂಗಲಿತನ ಕಿತ್ಕೋಬೇಡ್ರಿ. ನನ್ನ ಸುಮಂಗಲಿತನ ಕಿತ್ಕೋಬೇಡ್ರಿ. ಇಲ್ಲ ಗಾಯತ್ರಿ, ಇಲ್ಲ. ಜೀವನದಲ್ಲಿ ನೀನು ತುಂಬಾ ಹತ್ತಿದೀಯ. ನೀನ್ ನಳಬಾರ್ದು, ನೀನ್ ನಗ್ಬೇಕು, ನೀನ್ ನಗ್ಬೇಕು ಗಾಯತ್ರಿ. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಿಸ್ತೀನಿ.
ಡಿಸ್ಚಾರ್ಜ್ ಮಾಡಿಸ್ತೀನಿ. ನಾವು ಮನೆಗೆ ಹೋಗೋಣ. ಮಮ್ಮಿನ ಡ್ಯಾಡಿ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ದೆ. ತುಂಬಾ ಕೆಲ್ಸ ಇತ್ತಾ, ಅದಕ್ಕೆ ಇಷ್ಟು ವರ್ಷ ಬರ್ಲಿಲ್ವಾ? ಹೌದು ಪಾಪ, ನನಗೂ ನಿನ್ನ ನೋಡ್ಬೇಕು, ಎತ್ಕೋಬೇಕು, ಮುದ್ದಾಡ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ಲಿ, ನಾನ್ ನತದೃಷ್ಟ. ಆ ದೇವ್ರು ನನ್ನ ಒಂದು ಮರದ ಬೊಂಬೆ ಮಾಡಿ ಮೂಲೆಯಲ್ಲಿ ಕೂಡಿಸ್ಬಿಟ್ಟ. ಅಳ್ಬೇಡ ಡ್ಯಾಡಿ, ನಾನು ಮಮ್ಮಿ ನಿನ್ನ ಚೆನ್ನಾಗಿ ನೋಡ್ಕೋತೀವಿ. ಏ ಪಾಪು, ಸ್ಕೂಲ್ ಹೊತ್ತಾಗುತ್ತೆ, ಬೇಗ ರೆಡಿಯಾಗು ನಡಿ. ಸರಿ ಮಮ್ಮಿ. ಬಾಯ್ ಡ್ಯಾಡಿ. ಬಾಯ್. ಅಮ್ಮ, ಆಫೀಸಿಂದ ಫೋನ್ ಬಂದಿದೆ, ಕೊಡು. ಹಲೋ, ಗಾಯತ್ರಿ ಹಿಯರ್. ನಮ್ ಕಂಪನಿ ಫಾರಿನ್ ಶೇರ್ಸ್ ಬಗ್ಗೆ ಕೆಲವು ಅರ್ಜೆಂಟ್ ಡಿಸಿಷನ್ ತಗೋಬೇಕಂತೆ. ಅದಕ್ಕೆ MD ಅವರು ನಿಮ್ಮನ್ನ ಬರೋಕ್ ಹೇಳಿದ್ರು ಮೇಡಮ್. ಸರಿ, ನಾನು ಈಗಲೇ ಬರ್ತೀನಿ. ರಂಗಪ್ಪ, ಏನಮ್ಮ? ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆ ಹಾಲ್ನ ಅವ್ರಿಗೆ ಕೊಡ್ಸು. 11 ಗಂಟೆಗೆ ಬೋನ್ವಿಟ ಕೊಡು. ಊಟ ಟೈಮ್ಗೆ ನಾನೇ ಬಂದು ತಿನ್ನಿಸ್ತೀನಿ. ಅವ್ರಿಗೆ ಬೇಜಾರಾದ್ರೆ ಗಾರ್ಡನ್ ಸುತ್ತಾಡ್ಸು. ಆಯ್ತಮ್ಮ. ಹುಷಾರಾಗಿ ನೋಡ್ಕೊ. ಬರ್ತೀನ್ರಿ. ಓಕೆ. ಸಾಯಂಕಾಲ ಒಳಗೆ ಕಳಿಸ್ಕೊಡ್ತೀನಿ. ಎಸ್ ಐ ವಿಲ್ ಡೂ ಇಟ್. ಓಕೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಿನ್ಗೋಸ್ಕರನೇ ಕಾಯ್ತಾ ಇದೆ. ಗಾಯತ್ರಿ, ನಮ್ ಕಂಪ್ನಿ ಶೇರ್ ಸಡನ್ ಆಗಿ ಫಾಲೋ ಆಗ್ಬಿಟ್ಟಿದೆ. ಐ ಆಮ್ ಡಿಸ್ಟರ್ಬ್. ಇಮಿಡಿಯೇಟ್ ಆಗಿ ನಮ್ಮ ಕಂಪನಿ ಮ್ಯಾನೇಜರ್ಸ್, ಅಕೌಂಟೆಂಟ್ ಆಫೀಸರ್ಸ್ ನೆಲ್ಲ ಕರೆಸಿ ಡಿಸ್ಕಸ್ ಮಾಡಿ ನಂಗೆ ರಿಪೋರ್ಟ್ ಕಳಿಸ್ಕೊಡಿ. Yes, sir. ಪ್ಲೀಸ್ ಮೇಕ್ ಇಟ್ ಫಾಸ್ಟ್. Sure, ಓಕೆ. sir. ರಂಗಪ್ಪ, ಶೇರ್ ತಳ್ಳು. ಯಾಕೋ ನಿಲ್ಲಿಸ್ಬಿಟ್ಟೆ? ರಂಗಪ್ಪ, ರಂಗಪ್ಪ, ಎಲ್ಲೋದ್ಯೋ? ರಂಗಪ್ಪ, ರಂಗಪ್ಪ, ಬಾರೋ. ಮೈ ಮೇಲೆಲ್ಲ ಇರುವೆ ಹತ್ತಾ ಇದೆ, ಬಾರೋ. ರಂಗ, ರಂಗಣ್ಣ, ರಂಗಪ್ಪ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿನ್ಗೆ ಗೊತ್ತಾಯ್ತು, ಹೊರಡು. ಪರವಾಗಿಲ್ಲ ಸರ್. ಶ್ರೀಧರ್ ಬೇರೆ ಕಾಯ್ತಾ ಇರ್ತಾರೆ. ಐ ಆಮ್ ಸಾರಿ. Yeah. ಥ್ಯಾಂಕ್ ಯು ವೆರಿ ಮಚ್. Good night, ಗುಡ್ ನೈಟ್. sir.
ರೂಮ್ ನಲ್ಲಿ ಇಲ್ದೆ ಎಲ್ಲಿ ಹೋದ್ರು? ರಂಗಪ್ಪ, 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 ಯಜಮಾನ್ರಲ್ಲಿ ಕಾಣ್ತಾ ಇಲ್ಲ? ಯಜಮಾನ್ರು ಯಾಕೆ ಕಣ್ಕೊಂಡ್ ಬಿಡ್ತಾ ಇದೀಯಾ? ಅದು ನೀವು ಆಫೀಸ್ ಹೋದ್ಮೇಲೆ ಸುತ್ತಾಡ್ಸೋಣ ಅಂತ ಹೊರಗಡೆ ಗಾರ್ಡನ್ ಕರ್ಕೊಂಡು ಹೋಗಿದ್ದೆ. ಆಮೇಲೆ ನಾನು ಯಾವ್ದೋ ಕೆಲ್ಸದ ಮೇಲೆ ಒಳಗಡೆ ಬಂದೆ, ಆಮೇಲೆ ಮರ್ತೋಯ್ತಮ್ಮ. ಶ್ರೀಧರ್, 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 ಪ್ಲೀಸ್. ಗಾಬರಿ ಆಗುವಂಥದ್ದೇನಿಲ್ಲ. ಇನ್ ಮುಂದೆ ಹೀಗಾಗ್ದಾಗ ನೋಡ್ಕೊಳ್ಳಿ. ಬೆಳಗಾಗೋದ್ರಲ್ಲಿ ಎಲ್ಲ ಸರೋಗುತ್ತೆ. ನಾಳೆ ಒಂದ್ಸಲ ಬಂದು ನೋಡ್ತೀನಿ. ಡಾಕ್ಟರ್, ಅವ್ರು ಈ ರೀತಿ ಚಿತ್ರಹಿಂಸೆ ಪಡೋದು ನನ್ನಿಂದ ನೋಡಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಅವ್ರ ಕೈ ಕಾಲ್ ಬರೋ ಹಾಗೆ ಮಾಡಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಯಾವ ದೇಶಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗೋಣ. ಪ್ಲೀಸ್ ಡಾಕ್ಟರ್, ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ. ಇವರಿಗೆ ಬೆನ್ನು ಎಲುಬಿನ ನರ ಸತ್ತೋಗಿ ಟೋಟಲ್ ಪ್ಯಾರಲೈಸ್ ಆಗಿದೆ. ಡಾಕ್ಟರ್ಸ್ ಏನೂ ಮಾಡಕ್ಕಾಗಲ್ಲ. ಆದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ಆ ಭಗವಂತನೇ ಏನಾದ್ರೂ ಮಾಡ್ಬೇಕು. ಅದು ಅವನಿಂದಲೇ ಸಾಧ್ಯ. ಸಾರಿ, ನಾನು ಬರ್ತೀನಿ. ಶ್ರೀಧರ್, ಶ್ರೀಧರ್. ರೀ, ಇನ್ಯಾವತ್ತೂ ನಾನು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಲ್ಲ ರೀ. ಜೀವನ ಪೂರ್ತಿ ನಿಮಗ್ ನೋವಾಗ್ದಾಗ ನಾನು ನೋಡ್ಕೊಳ್ತೀನಿ. ನಿನ್ನೆ ನಡೆದ ಘಟನೆ ಇನ್ಯಾವತ್ತೂ ನಡೆಯಲ್ಲ. ನನ್ನ ನಂಬಿ. ಅದಕ್ಕೆ ನೀನು ಹೊಣೆ ಅಲ್ಲ ಗಾಯಿ. ನನ್ನ ಹಣೆ ಬರಹ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ಈ ಹಸಿರಿನ ಮೇಲೆ ನಡಿಬೇಕಾಗಿತ್ತು ನಾನು. ನಿನಗೆ ನೋವು ಕೊಡ್ತಾ ಈ ವೀಲ್ ಚೇರ್ ಮೇಲೆ ಕೂತು ತಳ್ಳಿಸ್ಕೋಬೇಕಾಯ್ತಲ್ಲ ಗಾಯತ್ರಿ. ಈ ವೀಲ್ ಚೇರ್ ತುಂಬಾ ದಿನ ಇರಲ್ಲ ರೀ. ನೀವು ನಡೆದೇ ನಡೀತೀರಾ ಅನ್ನೋ ಭರವಸೆ ನನಗಿದೆ. ಗಾಯತ್ರಿ, ನನ್ಗೊಬ್ರು ಭವಿಷ್ಯ ಹೇಳಿದ್ರು, ನೀನು ಚಕ್ರವರ್ತಿ ಆಗ್ತೀಯ, ನಿನ್ ಕಾಲಲ್ಲಿ ಚಕ್ರ ಇದೆ ಅಂತ. ಅವ್ರು ಹೇಳಿದ್ದು ಈ ಚಕ್ರನೇ ಅಂತ ಕಾಣುತ್ತೆ. ರೀ, ಅಷ್ಟೊಂದು ನಿರಾಶಾವಾದಿಗಳಾಗ್ಬೇಡಿ, ಆಶಾವಾದಿಗಳಾಗಿ. ನನ್ನ ಆಸೆ ನಿರಾಸೆ ಆಗಲ್ಲ.
ಬ್ರದರ್ ನಮ್ಗ್ ಒಳ್ಳೆ ಟೈಮ್ ಬಂದ್ಬಿಡ್ತಲ್ಲ ಬ್ರದರ್. ಎಲ್ ಬಂತು ಬ್ರದರ್? ಅಲ್ಲೋಡಿ ಬ್ರದರ್, ಬೇಸು ಇನ್ನು ಬೊಂಬಾಟಾಗೆ ಇದೆಯಲ್ಲ ಬ್ರದರ್. ನಾವುನು ರೆಡಿಯಾಗಿ ಇದ್ದೀವಲ್ಲ ಬ್ರದರ್, ಶುರು ಮಾಡ್ಕೊಳ್ಳೋಣವೇ? ಬನ್ನಿ. ಏನೋ ಎಮ್ಡಿ ನನ್ನ ಮಗನೇ, ಕೈಯಲ್ಲಿ ಕಿಸಿಯಕ್ಕಾಗಿದ್ರು ಹೆಂಡತಿ ಜೊತೆ ಒನವೆ ಹಾರ್ಕೊಟ್ಟಿದ್ಯಾ? ಅಲ್ಲ, ನಮ್ಮಂತ ಮಹಾನುಭಾವರಿಗೆ ಕಾಲಲ್ಲಿ ಹೋದ್ಮೇಲೆ ಆ ದೇವ್ರು ಸುಮ್ನೆ ಇರ್ತಾನ ಬ್ರದರ್? ಕೈಗೂ ಕಾಲ್ಗೂ ಎರಡಕ್ಕೂ ಸೇರ್ಸೋದ್ಬಿಟ್ಟಿದ್ದಾನೆ ಆ ಭಗವಂತ. ಅಯ್ಯೋ ಪಾಪ, ಅವತ್ತು ನೀನು ನನ್ ಕೆನ್ನೆ ಕೊಡ್ದೆ, ಪರವಾಗಿಲ್ಲ. ಆದ್ರೆ ನಾನಿವತ್ತು ನಿನ್ ಕೆನ್ನೆ ಹೊಡೆಯೋಲ್ಲ, ಮುದ್ದಿಸ್ತೀನಿ ಅಷ್ಟೇ. ಮರ್ಯಾದೆ ಹೇಳ್ತಾ ಇದ್ದೀನಿ, ದಾರಿ ಬಿಡಿ. ಹಂಗಂದ್ರೆ ಏನು ಮೇಡಮ್? ಅವರಿಬ್ಬರಿಗೂ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಎಂ ಡಿ ಸಾಹೇಬ್ರೆ? ಬನ್ನಿ, ನಾವಿಬ್ರು ವನವಿಹಾರಕ್ಕೆ ಹೋಗೋಣ. ಬಿಟ್ಬಿಡಿ, ದಯವಿಟ್ಟು ಅವ್ರು ಬಿಟ್ಬಿಡಿ. ಗಾಯತ್ರಿ, ಗಾಯತ್ರಿ, ಅಯ್ಯೋ.
ಸ್ವಲ್ಪ ಸಪೋರ್ಟ್ ಕೊಡಿ ಬ್ರದರ್. ಎಂಬಡಿ ಫೇಸ್ ಚೇಂಜ್ ಮಾಡ್ಬಿಟ್ಟ. ಈ MD ಬಾಡಿ ಶೇಪ್ ಎಲ್ಲ ಚೇಂಜ್ ಮಾಡ್ಬಿಟ್ನಲ್ಲ ಬ್ರದರ್. ಬ್ರದರ್ ನಾವಿಲ್ಲೇ ಇದ್ರೆ ನಮ್ ಬಾಡಿಗಳೇ ಇರಲ್ಲ ಬ್ರದರ್. ಮೊದ್ಲು ಇಲ್ಲಿಂದ ಕಳ್ಸ್ಕೊಳ್ಳೋಣ ಬ್ರದರ್. ಅರ್ಜೆಂಟ್ ಆಗಿ ಹೇಳಿ ಬ್ರದರ್, ಹೇಳಿ ಬ್ರದರ್. ಅಯ್ಯಮ್ಮ ಯಪ್ಪ, ನನ್ ಜನರೇಟ್ರೆ ಹಬ್ಬ ಬಿಟ್ಲು ಬ್ರದರ್. ಅಯ್ಯೋ ಅಯ್ಯಪ್ಪ, ಅಯ್ಯೋ ಬ್ರದರ್ ಸ್ವಲ್ಪ ಸಪೋರ್ಟ್ ಕೊಡಿ ಬ್ರದರ್. ಯಪ್ಪ, ಅಯ್ಯಯ್ಯೋ. ಗಾಯತ್ರಿ, ಗಾಯತ್ರಿ ನೋಡು, ಶ್ರೀಧರ್ಗೆ ಏನಾದ್ರು ತಿನ್ನಕ್ ತಗೊಂಬ ಹೋಗು. ಹೋಗು ಗಾಯತ್ರಿ. ಗಾಯತ್ರಿ ಪ್ಲೀಸ್ ಗೋ, ಪ್ಲೀಸ್ ಗಾಯತ್ರಿ. ಆದಿತ್ಯ, ಒಂದ್ ನಿಮಿಷ. ಏನ್ ಶ್ರೀಧರ್? ನೀವು ಬರದೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚಿಸಕ್ಕೂ ಭಯ ಆಗುತ್ತೆ. ಹಾಗೇನಾದ್ರೂ ಆಗಿತ್ತಿದ್ರೆ ನಾನು ಖಂಡಿತ ಬದುಕಿರ್ತಿರ್ಲಿಲ್ಲ. ಥ್ಯಾಂಕ್ ಗಾಡ್. ಅಂತದೇನೂ ಆಗಿಲ್ವಲ್ಲ ಶ್ರೀಧರ್? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಈ ರೀತಿ ಬದುಕೋದ್ರಲ್ಲಿ ಅರ್ಥ ಇಲ್ಲ. ಯಾರು ಹೇಳಿದ್ದು? ಖಂಡಿತ ಅರ್ಥ ಇದೆ. ಡೋಂಟ್ ಗೆಟ್ ಡಿಪ್ರೆಸ್. ನೀವು ಈ ರೀತಿ ಇರೋದ್ರಿಂದಾನೇ ಗಾಯತ್ರಿ ಪಾಪು ನಗನಗ್ತಾ ಇದ್ದಾರೆ. ಅವ್ರ ಬದುಕಿನಲ್ಲಿ ಬೆಳಕು ಕಾಣ್ತಾ ಇದ್ದಾರೆ. ಅದಕ್ಕೆ ಕಾರಣ ನಾನಲ್ಲ, ನೀವು. ಇಷ್ಟು ವರ್ಷಗಳು ನನ್ನ ಗಾಯತ್ರಿನ, ಪಾಪುನ ನಿಮ್ಮ ಹತ್ರ ಇಟ್ಕೊಂಡು ಅವ್ರಿಗೆ ಆಶ್ರಯ ಕೊಟ್ಟು ಮಾರ್ಗದರ್ಶಿಯಾಗಿ ನಾನ್ ನಿರ್ವಹಿಸಬೇಕಾದ ಜವಾಬ್ದಾರಿನ ನೀವು ನಿರ್ವಹಿಸಿದ್ರಿ. ಗಂಡನಾಗಿ ಅವಳ ಶೀಲ ಕಾಪಾಡಬೇಕಾಗಿದ್ದ ನಾನು ನಿಸ್ಸಹಾಯಕ ಸ್ಥಿತಿಲಿ ಕೆಳಗೆ ಬಿದ್ದಿದ್ದಾಗ ನೀವು ಕಾಪಾಡಿದ್ರಿ. ಅದಕ್ಕೆ ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ. ಅವಳಿಗೆ ಗಂಡನಾಗೋ ಅರ್ಹತೆ ಇರೋದು ನಿಮಗೆ. ಶ್ರೀಧರ್, ಏನ್ ಹೇಳ್ತಾ ಇದ್ದೀರಾ? ಅವ್ರಿಗೆ ಮ್ಯಾಡ್ ಹುಚ್ಚಿಡ್ದಿದ್ಯಾ? ಇಲ್ಲ ಆದಿತ್ಯ, ನನ್ನ ಗಾಯತ್ರಿ ಜೀವನದಲ್ಲಿ ಸುಖ ಸಂತೋಷನೇ ಕಾಣಲಿಲ್ಲ. ಅವಳು ಹಠವಾದಿ. ನನಗೋಸ್ಕರ ತನ್ನ ಸುಂದರವಾದ ಬದುಕನ್ನ ತಾನಾಗೆ ಸುಟ್ಕೋತಾ ಇದ್ದಾಳೆ. ಅದು ನನ್ನಿಂದ ಸಹಿಸಕ್ಕಾಗಲ್ಲ. ಅವಳನ್ನ ನೀವು ಮದುವೆ ಆದ್ರೆ ಸುಖವಾಗಿರ್ತಾಳೆ. ಅದನ್ನ ಕಣ್ತುಂಬ ನೋಡ್ಬೇಕು ಅಂತ ನನ್ನ ಆಸೆ. ಆ ಆಸೆನ ನಿರಾಸೆ ಮಾಡ್ಬೇಡಿ. ಗಾಯತ್ರಿಗೆ ನನ್ನಿಂದಾದ ಅನ್ಯಾಯನ ಸರಿಪಡಿಸಿ, ನಾನು ಮಾಡಿದ ಪಾಪದಿಂದ ನನ್ನನ್ನು ಮುಕ್ತಗೊಳಿಸಿ ಪ್ಲೀಸ್. ಫಾರ್ ಹೆವನ್ ಸೇಕ್, ಇದನ್ ಮಾತ್ರ ಗಾಯತ್ರಿಗೆ ಹೇಳ್ಬೇಡಿ. ಅವಳು ಬಹಳ ನೊಂದ್ಕೋತಾಳೆ. ಅವಳು ಬದುಕಿರೋದು ನಿಮ್ಮಿಂದ. ಶ್ರೀಧರ್, ಬಹುಶಃ ಗಂಡಸರಾದ ನಮಗೆ ಗಾಯತ್ರಿನ ಅರ್ಥ ಮಾಡ್ಕೊಳ್ಳೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವಳು ಹೆಣ್ಣಲ್ಲ, ದೇವತೆ. ಅವಳಿಗೆ ಯಾರ ಅನುಕಂಪನೂ ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರೋದೆಲ್ಲ ನಿಮ್ಮ ಪ್ರೀತಿ ಅಷ್ಟೇ. ಪ್ರೀತಿ ಅಷ್ಟೇ ಬದುಕಲ್ಲ ಆದಿತ್ಯ. ನನ್ನನ್ನ, ನನ್ನ ಸ್ಥಿತಿನ ಯಾರು ಅರ್ಥ ಮಾಡ್ಕೋತಾನೆ ಇಲ್ಲ. ಮಿಸ್ಟರ್ ಶ್ರೀಧರ್, ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಗಾಯತ್ರಿ ಸಂತೋಷವಾಗಿರ್ಬೇಕು ಅಂತಂದ್ರೆ ನೀವು ಯಾವಾಗ್ಲೂ ನಗ್ತಾ ಇರ್ಬೇಕು. ಅದು ನಿಮ್ ಕೈಲಿದೆ. ಬರ್ತೀನಿ. Passenger service
ಮಾತಾಡು. ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ? ಹೇಳಿ ಸರ್. ಇಲ್ಲ ಗಾಯತ್ರಿ, ನಿನ್ನಿಂದ ಏನು ತಪ್ಪಾಗಿಲ್ಲ. ತಪ್ಪು ನಾನ್ ಮಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಿನಿಂದ ನಾನು ಒಂಟಿಯಾಗೆ ಬೆಳೆದು ಬಿಟ್ಟೆ. ನೀನು, ಪಾಪು, ರಾಮ್, ನೀವೆಲ್ಲ ನನ್ನ ಜೀವನದಲ್ಲಿ ಪ್ರೀತಿ ಏನು ಅನ್ನೋದನ್ನ ತೋರಿಸ್ಕೊಟ್ರಿ. ಅದು ಅತಿಯಾಗಿ ಈಗ ಅದನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ನಾನೊಬ್ಬ ಭಾವಜೀವಿ. ಯಾರನ್ನೇ ಆಗ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಆಗೋ ದುಃಖನ ನನ್ನಿಂದ. ಅಂತ ಸಂದರ್ಭದಲ್ಲಿ ನಾನು ಈ ರೀತಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಒಂದ್ ರೀತಿ ಎಸ್ಕೇಪಿಸಮ್. ನೀವು ನಮ್ಮನ್ನ ಬಿಟ್ಟು ಹೋದ್ರೆ ದೇವಾಲಯ ತಂತಿರೋ ಈ ಕಂಪನಿ ದೇವರೇ ಇಲ್ಲದ ಹಾಗಾಗ್ಬಿಡುತ್ತೆ. ನನ್ನ ಜೀವನದಲ್ಲಿ ನನ್ನ ಭಾಗದ ದೇವರಾಗಿ ಬಂದ್ರಿ. ನನಗೊಂದು ಚೇತನವಾಗಿ ಶಕ್ತಿಯಾಗಿ ನಿಂತ್ರಿ. ಆದ್ರಿಂದಲೇ ನನ್ನ ಸಂಸಾರದ ಹೊರೆನ, ಆಫೀಸಿನ ಜವಾಬ್ದಾರಿನ ನಿರ್ವಹಿಸೋಕೆ ಸಾಧ್ಯವಾಗಿತ್ತು. ಈಗ ಆ ದೇವ್ರೆ, ಆ ಶಕ್ತಿನೇ ನನ್ನನ್ನು ಬಿಟ್ಟು ಹೋದ್ರೆ ಮತ್ತೆ ನನ್ನ ಬಾಳು ಚಂಡಮಾರುತಕ್ಕೆ ಸಿಕ್ಕಿರೋ ದೋಣಿ ಅಂತ ಆಗ್ಬಿಡುತ್ತೆ ಸರ್. ದಯವಿಟ್ಟು ಹಾಗಾಗೋದಕ್ಕೆ ಬಿಡ್ಬೇಡಿ ಸರ್. ಆಯ್ತ್ರಿ, ಕೆಲವು ಸಲ ಈ ಪ್ರೀತಿ ಪ್ರೇಮಗಳು ಬಂಧನಗಳಾಗಿ ಮನುಷ್ಯನ ಬೆಳವಣಿಗೆನೆ ನಿಲ್ಲಿಸ್ಬಿಡುತ್ತೆ. ಪ್ರೀತಿ ಶಕ್ತಿಯಾಗಿರ್ಬೇಕು, ಬಂಧನ ಆಗ್ಬಾರ್ದು. ನಾನಿಲ್ಲಿದ್ರೆ ಹಾಗಾಗೋ ಅವಕಾಶಗಳಿದೆ. ಅದಕ್ಕೆ ಇಲ್ಲಿಂದ ದೂರ ಹೋಗೋದಕ್ಕೆ ನಾನು ಇಷ್ಟಪಡ್ತೀನಿ. ನೀನೇನೋ ನನಗೆ ದೇವರು ಅನ್ನೋ ಸ್ಥಾನ ಕೊಟ್ಟು ನನಗ್ ನಾನೇ ತುಂಬಾ ಚಿಕ್ಕವನು ಅರಿವು ಮೂಡಿಸಿದ್ಯಾ. ನಾನ್ ನಿನ್ ಚೇತನ ಅಂತ ನೀನ್ ತಿಳ್ಕೊಂಡಿದೀಯ. ಆದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ಗಾಯತ್ರಿ, ನೀನೇ ನನ್ನಲ್ಲಿರೋ ಆ ಚೇತನ, ಆ ಶಕ್ತಿ, ನಾನು ಆರಾಧಿಸೋ ಆ ನನ್ನ ದೇವತೆ. ಇಲ್ಲ ಇಲ್ಲ ಸರ್, ಆ ಯೋಗ್ಯತೆ ನನಗಿಲ್ಲ. ನನಗಿಲ್ಲ ಸರ್. ಅಂಕಲ್ 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 ನೀವು ಊರಿಗೆ ಹೊರಟೋದ್ರೆ ನನ್ನ ಸ್ಕೂಲ್ ಕರ್ಕೊಂಡು ಹೋಗೋರು ಯಾರು? ಆಟ ಆಡ್ಸೋರು ಯಾರು? ಕತೆ ಹೇಳೋರು ಯಾರು ಅಂಕಲ್? ಇಲ್ಲ ಮರಿ, ನನಗ್ ಗೊತ್ತಿದ್ದ ಕತೆ ಎಲ್ಲ ಮುಗ್ದೋಯ್ತಲ್ಲ. ಹೊಸ ಕತೆ ತರ್ಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ನಾನ್ ಬರೋ ತನಕ ರಾಮು ಅಂಕಲ್ ನೋಡ್ಕೋತಾರೆ. ಅಮ್ಮಂಗ್ ತೊಂದರೆ ಕೊಡಬಾರ್ದು. ನಾನು ಹೇಳಿದ ಕತೆನೆಲ್ಲ ಡ್ಯಾಡಿಗೆ ಹೇಳ್ಬೇಕು. ಯಾವಾಗ್ಲೂ ಡ್ಯಾಡಿನ ನಗಸ್ತಾ ಇರ್ಬೇಕು. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಓಕೆ ಅಂಕಲ್? Please, Air India flight ರೋಡಿಂಗ್ ಕಡ್ತೀನಿ. for departure. Passengers are requested to attend final security checking. ಇನ್ನೊಂದು ದೊಡ್ಡ ಜವಾಬ್ದಾರಿ ನಾನು ನಿರ್ವಹಿಸಿ ಹೋಗ್ತಾ ಇದ್ದೀನಿ. ಇನ್ಮೇಲೆ ನನ್ನ ಗಾಯತ್ರಿಗೆ ನೀನೆ ಫ್ರೆಂಡ್, ಫಿಲಾಸಫರ್, ಗೈಡ್. ಅವಳು ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು. ಹಾಗೆ ನೋಡ್ಕೊ. ಆಯ್ತು. ಹ್ಯಾಪಿ ಜರ್ನಿ. ಹಾ. ಗಾಯತ್ರಿ, ನಾನು ಬರ್ಲಾ?
ಗಾಯತ್ರಿ, ಅಣ್ಣ, ಗಾಯತ್ರಿ, ನಡಿಯಣ್ಣ, ಮನೆಗೆ ಹೋಗೋಣ. ಯಾಕಮ್ಮ ವೀಲ್ ಚೇರಲ್ಲಿ ಕೂರಿಸಿದ್ಯಾ? ಇವರಿಗೆ ಕಾರ್ ಆಕ್ಸಿಡೆಂಟ್ ನಲ್ಲಿ ಕಾಲು ಕೈ ಎರಡು ಪ್ಯಾರಲೈಸ್ ಆಗಿದೆ. ಯಾರಾದ್ರೂ ದೊಡ್ಡ ಡಾಕ್ಟರ್ ಹತ್ರ ತೋರ್ಸೋಣ? ಯಾವ ಡಾಕ್ಟ್ರು ಏನು ಮಾಡಕ್ಕಾಗಲ್ಲ. ಮಾಡಿದ್ರೆ ಆ ಭಗವಂತ ಮಾಡ್ಬೇಕು. ನಿಮ್ಮಿಬ್ಬರನ್ನ ಬೇರ್ಪಡಿಸಿದ್ದು ನಾನು. ನಿಮ್ಮಿಬ್ಬರನ್ನು ಒಂದುಗೂಡಿಸ್ತೀನಿ, ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ. ಅಣ್ಣ, ನನಗ್ ಮದ್ವೆ ಮಾಡಿ ನಿನ್ನ ಜವಾಬ್ದಾರಿ ನೀನು ಕಳ್ಕೊಂಡ್ಬಿಟ್ಟೆ. ಅತ್ತಿಗೆ, ನಿನ್ಗೊಂದು ಮಗು ಹುಟ್ಟಿದ್ರೆ ನನ್ನ ಮೇಲಿನ ಪ್ರೀತಿ ಎಲ್ಲಿ ಕಮ್ಮಿ ಆಗೋಗುತ್ತೋ ಅನ್ನೋ ಭಯದಿಂದ ಅಣ್ಣ ಮಕ್ಕಳಾಗದ ಹಾಗೆ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟ. ಏನ್ರಿ, ನಮ್ ಪಾಪನ ಅರ್ಥವಾಯ್ತು. ನೀನೇ ಹೇಳ್ತಿದ್ಯಲ್ಲ ನಿನಗಿಬ್ಬರು ಮಕ್ಕಳು ಅಂತ. ಅದರಲ್ಲಿ ಒಂದನ್ನ ಕೊಡು ಗಾಯತ್ರಿ. ಅಣ್ಣ, ನಿನ್ನ ತ್ಯಾಗಕ್ಕೆ ಬೆಲೆ ಕಟ್ಟೋಕ್ ಸಾಧ್ಯನೇ ಇಲ್ಲ. ನನಗೂ ಒಂದು ಜವಾಬ್ದಾರಿ ಇದೆ. ಅದಕ್ಕೆ ಪಾಪು ನಿಮಗ್ ಕೊಡ್ತಾ ಇದ್ದೀನಿ. ನನ್ನಿಂದ ಉಂಟಾದ ನೋವನ್ನ ಮರೆತು ನಿಮ್ಮೆಲ್ಲ ಪ್ರೀತಿನೂ ಇವನಿಗೆ ಧಾರೆ ಎರೆದು ನಿಮ್ಮ ಮಗನಂತೆ ಸಾಕಿ ನನ್ನಿಂದ ಇಷ್ಟೇ ಮಾಡಕ್ಕಾಗೋದು. ಪಾಪು, ನಾನ್ ಕಳ್ಕೊಂಡಿದ್ದ ತಾಯ್ತನನ ನನಗ್ ಕೊಡ್ತಾ ಇದ್ಯಾ? ಅದಕ್ಕಿಂತ ಇನ್ನೇನ್ ಮಾಡ್ಬೇಕಮ್ಮ? ಗಾಯತ್ರಿ, ಅಣ್ಣ, ನಾನು ಇವರು ಇಬ್ರೆ ಒಂದ್ 4 ದಿವಸ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರ್ತೀವಿ. ಸರಿ ಕಣಮ್ಮ, ಅದಕ್ಕೆ ನಾನು ಎಲ್ಲ ಏರ್ಪಾಟ್ ಮಾಡ್ತೀನಿ. ನಾನಾಗ್ಲೇ ಎಲ್ಲ ಏರ್ಪಾಟು ಮಾಡಿದ್ದೀನಣ್ಣ. ನಿನ್ನ ಪಡೆಬೇಕು ಅಷ್ಟೇ. ಸುಖವಾಗಿ ಹೋಗ್ಬಾ ನನ್ನ ತಾಯಿ. ದೀರ್ಘ ಸುಮಂಗಲಿಯಾಗಿ 100 ಕಾಲ ಬಾಳಮ್ಮ.
ಸಮಸ್ಯೆಗೆ ಪರಿಹಾರ ಇದೆಯಾ ಅಂತ ಆವತ್ತು ಕೇಳಿದ್ರಿ. ಆ ಪರಿಹಾರಕ್ಕೋಸ್ಕರನೇ ಇವತ್ತು ನಾನ್ ನಿಮ್ಮನ್ನಿಲ್ಲಿ ಕರ್ಕೊಂಡ್ ಬಂದಿರೋದು. ನನಗೆ ಅರ್ಥ ಆಗ್ಲಿಲ್ಲ ಗಾಯತ್ರಿ. ಒಂದು ಕ್ಷಣ ನಿಮ್ಮ ಎದೆ ಮೇಲೆ ತಲೆ ಇಟ್ಟು ಮಲಗ್ಬೇಕು ಅಂತ ಆಸೆ ಆಗ್ತಾ ಇದೆ ರೀ. ಬಾ ಗಾಯತ್ರಿ. ನಾವಿಬ್ರು ಹೀಗೆ ಸಂತೋಷವಾಗಿರ್ಬೇಕಾದ್ರೆ ನಮ್ ಜೀವನ ಮುಗ್ದು ಹೋಗ್ಬೇಕು ರೀ. ಏನ್ ಹೇಳ್ತಾ ಇದೆಯಾ ಗಾಯತ್ರಿ? ನಮ್ಮ ಜೀವನದಲ್ಲಂತೂ ನಾವಿಬ್ರು ಜೊತೆಗಿರಕ್ಕಾಗ್ಲಿಲ್ಲ. ಅದನ್ನ ದೇವರು ನಮ್ಗೆ ಕರುಣಿಸ್ಲಿಲ್ಲ. ಸಾವನಲ್ಲಾದ್ರೂ ನಾವದನ್ನ ಪಡ್ಕೋಬಹುದು ಅನ್ಸುತ್ತೆ. ನಿಮಗಿಷ್ಟವಿಲ್ಲದ ಈ ಬದುಕನ್ನ ನನ್ನ ಸ್ವಾರ್ಥಕ್ಕೋಸ್ಕರ ಮುಂದುವರ್ಸ್ಕೊಂಡು ಹೋಗಿ ಅಂತ ನಾನ್ ನಿಮ್ಗೆ ಒತ್ತಾಯಿಸೋದ್ರಲ್ಲಿ ಅರ್ಥವಿಲ್ಲ ರೀ. ಇದಕ್ಕೆ ಸಾವೊಂದೇ ಪರಿಹಾರ ಅಂತ ನನಗೆ ಅವತ್ತೇ ಗೊತ್ತಿತ್ತು ಗಾಯತ್ರಿ. ಆದ್ರೆ ನಿನಗ್ ಬದುಕು ಕೊಡೋಕಾಗದೆ ಇರೋನು ಸಾವನಲ್ಲಿ ನನ್ನ ಜೊತೆ ಬಾ ಅಂತ ಕೇಳೋ ಧೈರ್ಯ ನನಗ್ ಬರ್ಲಿಲ್ಲ. ನಾನಂತೂ ನಿನ್ನನ್ನು ಸಂತೋಷವಾಗಿಡಕ್ಕಾಗ್ಲಿಲ್ಲ. ನಿನಗೆ ಯಾವ್ದು ಸಂತೋಷನೋ ಯಾವುದು ಧರ್ಮ ಅನ್ಸುತ್ತೋ ಹಾಗೆ ಮಾಡು. ತಡ ಮಾಡ್ಬೇಡ ಗಾಯತ್ರಿ. ಸುಮಂಗಲಿಯಾಗಿ ಸಾಯೋಕೆ ಪುಣ್ಯ ಮಾಡಿರ್ಬೇಕು. ಆದ್ರೆ ಗಂಡನ ಜೊತೆಲಿ ಸಾಯ್ಬೇಕಾದ್ರೆ ದೇವರ ಕೃಪೆ ಇರ್ಬೇಕು. ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿಯಾಗಿ ನಗನಗ್ತಾ ಸಾಯೋಣ. ಬನ್ನಿ. ನನ್ ಕೈ ಬಂದ್ಬಿಡ್ತು. ಥ್ಯಾಂಕ್ ಗಾಡ್. ಗಾಯತ್ರಿ 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 ಗಾ ಗಾ ಗಾಯತ್ರಿ 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 ನೋಡು ನೋಡು ಗಾಯತ್ರಿ ನೋಡು ಗಾಯತ್ರಿ ಗಾಯತ್ರಿ